ಮಾಡ್ಕೋಬೇಕು, ಇಷ್ಟ ಆದ್ರೂ ಅಲರ್ಟ್ ಆಗಿ ಅಟೆಂಡ್ ಆಗ್ತಿದ್ದೀರಾ ಅಂತ ಹೇಳಿ. ಇನ್ನ ಕೂಡ ನೀವೆಲ್ಲರೂ ಕೂಡ ಫಿಸಿಕಲ್ ಆಗಿ ಅಟೆಂಡ್ ಆಗ್ತೀನಿ ಅನ್ನೋ ಫೀಲಿಂಗ್ ಇರಬೇಕು. ಒಂದೊಂದು ಟ್ರೈನಿಂಗಿಗೂ ಒಂದ್ 3,000, 4,000, 5,000 ಇನ್ವೆಸ್ಟ್ ಮಾಡಿದೀನಿ, ಒಂದ್ ಗಂಟೆಗೆ ಫೀಸ್ ಕಟ್ಟಿದೀನಿ ಅಂತ ಒಂದು ಫೀಲಿಂಗ್ ಇರಬೇಕು. ಅವಾಗ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಅಟೆಂಡ್ ಆಗ್ತೀರಾ. ಸ್ನೇಹಿತರೆ, ಇವಾಗ ನಾನು ಹೇಳ್ದಂಗೆ ಕ್ಲಾರಿಟಿ ಇರಬೇಕು ಅಂತ ಹೇಳಿದ್ದೆ, ಲಾಸ್ಟ್ ವೀಕ್ ಅಲ್ಲೂ ಹೇಳಿದ್ದೆ. ಅದೊಂದು ಒಂದು ಎಕ್ಸಾಂಪಲ್ ಚಿಕ್ಕದಾಗಿ ನೆನ್ಪು ಮಾಡ್ತೀನಿ. ಜೀವನದಲ್ಲಿ ಕ್ಲಾರಿಟಿ ಎಷ್ಟು ಮುಖ್ಯ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಯಾವ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನನ್ಗೆ ಏನು ಪ್ರಾಡಕ್ಟ್ ತಗೋಬೇಕು, ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ಅದೇ ತರ ನಮ್ಮ ಲೀಡರ್ಗಳು ಯಾರ್ಯಾರು, ನನ್ನ ಕಂಪ್ನಿ ಬ್ಯಾಕ್ ಗ್ರೌಂಡ್ ಏನು, ಎಲ್ಲದೂ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ನನ್ನ ಒಂದು ಇವತ್ತಿನ ಕೆಲಸ ಏನು, ಈ ವೀಕಿನ ಕೆಲಸ ಏನು, ಈ ವರ್ಷದ ನನ್ನ ಮಿಷನ್ ಏನು, ಈ ವರ್ಷದ ನನ್ನ ಗೋಲ್ ಏನು, ಎಲ್ಲದ್ರ ಬಗ್ಗೆನೂ ಕ್ಲಾರಿಟಿ ಇರಬೇಕಾಗುತ್ತೆ. ನಾಯಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಯಾಕೆ ಸಾಯಿತೆ ಅಂತ ಹೇಳಿದ್ರೆ, ರೋಡ್ ಮಧ್ಯದಲ್ಲಿ ಹೋಗಿ ಯೋಚನೆ ಮಾಡುತ್ತೆ, ಮುಂದಕ್ಕೆ ಹೋಗ್ಲು ಹಿಂದಕ್ಕೆ ಹೋಗ್ಲು ಅಂತ ಹೇಳಿ. ಅದೇ ತರನೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೊಡೆಯುವಾಗ ಕಾನ್ಫಿಡೆಂಟ್ ಹೊಡಿಬೇಕು. ನಾನು ಹೊಡಿಬೇಕಾ, ಡಿಫೆಂಡ್ ಆಡ್ಬೇಕಾ, ಅಥವಾ ಬೀಸ್ಬೇಕಾ ಅಂತ ಹೇಳಿ. ಅರ್ಧಂಬರ್ಧ ಮೈಂಡ್ ಅಲ್ಲಿ ಹೊಡಿಯಕ್ ಹೋದ್ರೆ ಒಂದು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಮಾಡಕ್ಕಾಗಲ್ಲ, ಇಲ್ಲ ಔಟ್ ಆಗ್ಬೇಕಾಗುತ್ತೆ. ಅದೇ ತರನೇ ಮೈಕಲ್ ಶೂಮೇಕರ್ ಕೇಳಿರ್ಬೋದು ನೀವು. ಕಾರ್ ರೇಸ್ ಚಾಂಪಿಯನ್, ಇಡೀ ವರ್ಲ್ಡ್ ಅಲ್ಲೇ ನಂಬರ್ 1 ಕಾರ್ ರೇಸ್ ಚಾಂಪಿಯನ್, ವೆರಿ 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 ಪಾಪ್ಯುಲರ್. ಕ್ರಿಕೆಟ್ ಅಲ್ಲಿ ಯಾವ ತರ ಸಚಿನ್ ತೆಂಡೂಲ್ಕರ್ ಇದ್ದಾರೋ ಆ ತರ ಅವ್ರನ್ನ ಕಾರ್ ರೇಸ್ ಅಲ್ಲಿ ನಂಬರ್ 1 ಅವರು ಇಡೀ ವರ್ಲ್ಡ್ ಅಲ್ಲಿ. ಅವ್ರನ್ನ ಒಬ್ಬ ಸಾಮಾನ್ಯ ಕಾರ್ ಡ್ರೈವರ್ ಇನ್ನು ಕಲಿತಾ ಇದ್ದಾರೆ, ಎಲ್ಬೋರ್ಡ್. ಅವರು ಕೂಡ ಮೈಕಲ್ ಶೂಮೇಕರ್ನ ಬೀಟ್ ಹೊಡಿಬಹುದು. ಹೆಂಗೆ ಅಂತ ಹೇಳಿದ್ರೆ, ಮೈಕಲ್ ಶೂಮೇಕರ್ ಕಾರ್ ಓಡಿಸ್ತಾರಲ್ಲ, ಆ ಕಾರನ್ನ ಹೊರಗಡೆ ಸಿಕ್ಕಾಬಿಟ್ಟೆ ಕಸ ಇದೆ, ಕಂಪ್ಲೀಟ್ಲಿ ಮಂಜುಗಟ್ಟಿದೆ, ಅದು ಕ್ಲೀನ್ ಆಗಿಲ್ಲ, ಕ್ಲಾರಿಟಿ ಕಾಣ್ತಾ ಇಲ್ಲ. ಕ್ಲಾರಿಟಿ ಕಾಣದೇ ಇದ್ದಾಗ ಪಕ್ಕದಲ್ಲಿ ಒಬ್ರು ಎಲ್ಬೋರ್ಡ್ ಇದ್ದಾರೆ, ಅವ್ರ ಕಾರು ಕ್ಲಾರಿಟಿ ಇದೆ. ಯಾರು ಗೆಲ್ತಾರ ಅವಾಗ? ಮೈಕಲ್ ಶೂಮೇಕರ್, ವರ್ಲ್ಡ್ ನಂಬರ್ 1 ರೇಸ್ ಚಾಂಪಿಯನ್ ಆಗಿರ್ಬೋದು, ಆದ್ರೆ ಸೋಲ್ತಾರೆ. ನಾರ್ಮಲ್ ಡ್ರೈವರ್ ಎಲ್ಬೋರ್ಡ್, ಓಕೆ, ಕಾರ್ ಡ್ರೈವಿಂಗ್ ಎಂದು ಜಾಸ್ತಿ ಮಾಡೇ ಇಲ್ಲ, ಆದ್ರೆ ಕಾರ್ ಡ್ರೈವಿಂಗ್ ಸ್ವಲ್ಪ ಗೊತ್ತು, ಅವರು ಕೂಡ ವಿನ್ ಆಗ್ತಾರೆ. ಯಾಕೆ ಅಂದ್ರೆ ಕ್ಲಾರಿಟಿ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮ್ಗೆ ಕ್ಲಾರಿಟಿ ಇರಬೇಕು. ನಾನು ಯಾಕೆ ಮೋದಿ ಕೇರ್ ಮಾಡ್ತಾ ಇದ್ದೀನಿ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನ್ನ ಪ್ರಾಡಕ್ಟ್ ಬಗ್ಗೆ ಯಾವ ತರ ತಿಳ್ಕೊಬೇಕು, ನನಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಪ್ರಾಡಕ್ಟ್ ನ ಬಳಸಬೇಕು, ಯಾವ್ಯಾವ ಕಾಲ್ ಅಟೆಂಡ್ ಆಗ್ಬೇಕು, ಯಾಕೆ ನಾನು ಟ್ರೈನಿಂಗ್ ಬರಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಕ್ಲಾರಿಟಿ ಇರಬೇಕು. ಯಾಕೆ ನಾನು ಲೀಡರ್ಗೆ ಸರೆಂಡರ್ ಆಗ್ಬೇಕು, ಲೀಡರ್ ಮಾತನ್ನ ಯಾಕೆ ಹೇಳ್ಬೇಕು ಅಂತ ಹೇಳಿ. ಅದಿಷ್ಟು ಕ್ಲಾರಿಟಿ ಬಗ್ಗೆ. ನೆಕ್ಸ್ಟ್ 8 ಸ್ಟೆಪ್ ಬಗ್ಗೆ ನಾನು ಪ್ರಾಮಿಸ್ ಮಾಡಿದ್ದೆ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು. ಈ 8 ಸ್ಟೆಪ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದಲ್ಲಿ, ಈ ತಿಂಗಳಲ್ಲಿ ನೀವು ತಯಾರಿ ಮಾಡ್ಕೊಂಡಿದ್ದಾದಲ್ಲಿ ಖಂಡಿತ ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗ್ತದೆ. ಏನೋ ಹೊಸ ಪ್ಲಾನ್ ಬರ್ಲಿ, ಅದಾದ ನಂತರ ನಾನು ಪರಿವರ್ತನೆ ಆಗ್ತೀನಿ, ನಾನು ಚೇಂಜ್ ಆಗ್ತೀನಿ, ನಾನು ಆಕ್ಷನ್ ಮಾಡ್ತೀನಿ, ನಾನು ಕಲಿತೀನಿ. ಏನೋ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಬರುತ್ತೋ ಗೊತ್ತಿಲ್ಲ, ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೊರಟ್ರೆ ತುಂಬಾ ಮಿಸ್ ಮಾಡ್ಕೋತೀರಾ. ಈಗೇನ್ ಟೈಮ್ ಇದೆ. ನನ್ನ ಕೈನಲ್ಲಿ ಏನಿದೆ, ಪ್ಲಾನ್ ಯಾವಾಗ ಬರುತ್ತೆ, ಯಾವ ತರ ಇರುತ್ತೆ, ಅದು ನನ್ನ ಕೈಲಿಲ್ಲ. ನೆಕ್ಸ್ಟ್ 8 ಸ್ಟೆಪ್ ಇದೆಯಲ್ಲ, ಅದು ನಿಮ್ ಕೈನಲ್ಲಿದೆ. ಆ 8 ಸ್ಟೆಪ್ ಅನ್ನ ನೀವು ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡಿ, ರಿಸೀವ್ ಮಾಡಿ, ಅಳವಡಿಸ್ಕೊಂಡ್ರೆ ದೊಡ್ಡ ಮಿರಾಕಲ್ ಆಗುತ್ತೆ. ಬೇಸಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲಿ 1ನೇ ಸ್ಟೆಪ್ ಯಾವುದು ಅಂದ್ರೆ ಡ್ರೀಮ್ ಲಿಸ್ಟ್ ಮಾಡ್ಬೇಕು ನೀವೆಲ್ಲರೂ ಕೂಡ. ಡ್ರೀಮ್ ಲಿಸ್ಟ್ ಮಾಡ್ಬೇಕು. ಕನಸು, ಎಲ್ಲ ಕನಸಿನಲ್ಲಿ ಮಹಾಶಕ್ತಿ ಇದೆ. ಇಫ್ ದ ಡ್ರೀಮ್ಸ್ ಆರ್ ಸ್ಟ್ರಾಂಗ್ ಎನಫ್, ಅಬ್ಸ್ಟಕಲ್ಸ್ ಡು ನಾಟ್ ಕೌಂಟ್ ಅಂತ ಹೇಳ್ತಾರೆ. ನಿಮ್ಮ ಕನಸು ತುಂಬಾ ದೊಡ್ಡದಾಗಿದ್ರೆ, ನಿಮ್ಮ ವೈ ಸ್ಟ್ರಾಂಗ್ ಆಗಿದ್ರೆ, ಹೌ ಈಸಿ ಆಗುತ್ತೆ. ಯಾವ ರೀತಿ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊತಾರೆ ಬಹಳ ಜನ. ಅದಕ್ಕಿಂತ ಇಂಪಾರ್ಟೆಂಟ್ ಯಾಕೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ನಾನು ಯಾಕೆ ಬೆಳಗಿನ ಜಾವ ಎದ್ದೇಳ್ಬೇಕು, ನಾನು ಯಾಕೆ ನೆಗೆಟಿವ್ನ ಎದುರಿಸಕ್ಕೆ ರೆಡಿ ಆಗ್ಬೇಕು, ನಾನು ಯಾಕೆ ಫೀಲ್ಡ್ಗೆ ಹೋಗ್ಬೇಕು, ನಾನು ಯಾಕೆ ಟ್ರೈನಿಂಗ್ಗಳಿಗೆ ಬರ್ಬೇಕು, ಓಕೆ, ನಾನು ಯಾಕೆ ಹಾರ್ಡ್ ವರ್ಕ್ ಮಾಡ್ಬೇಕು, ನಾನು ಯಾಕೆ ಕಮಿಟ್ಮೆಂಟ್ ಕೊಡ್ಬೇಕು, ನನಗೇನು ಅವಶ್ಯಕತೆ ಇದೆ, ನನ್ನ ಸಮಸ್ಯೆ ಏನೇನು, ನನ್ನ ಸವಾಲುಗಳು ಏನೇನು, ನನಗೆ ಗುರಿಗಳಿದೆ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಕನಸು ಅಂತ ಹೇಳಿದ್ರೆ, ರಾತ್ರಿ ಮಲಗಿದ್ದಾಗ ಏನೋ ಕನಸು ಬೀಳ್ತದೆ ಅಸ್ಪಷ್ಟವಾಗಿ, ಅದಲ್ಲ ಕನಸು. ಅಬ್ದುಲ್ ಕಲಾಂ ಹೇಳ್ತಾರೆ, ಹಗಲೊತ್ತಲ್ಲಿ ನಿಮ್ಗೆ ಯಾವ ಆಸೆ, ಯಾವ ಕನಸು ನಿಮ್ಗೆ ನಿದ್ದೆನೆ ಕೊಡಲ್ಲ ನೋಡಿ. ಓಕೆ, ನಾನು ಶ್ರೀಮಂತನಾಗ್ಬೇಕು, ನಾನು ಲೀಡರ್ ಆಗ್ಬೇಕು, ನಾನು ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು, ನಾನು 100 ಜನಕ್ಕೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ಬೇಕು, ನನ್ನ ಟೀಮಲ್ಲಿ ಓಕೆ 10 ಜನ ಮಿಲಿಯನರ್ ಸೃಷ್ಟಿ ಮಾಡ್ಬೇಕು, 100 ಜನ ಲೀಡರ್ನ ಕ್ರಿಯೇಟ್ ಮಾಡ್ಬೇಕು. ಈ ತರ ಕನಸು ನಿಮಗೆ ನಿದ್ದೆನೆ ಕೊಡಲ್ಲ. ಒಬ್ಬ ಸ್ಟೂಡೆಂಟ್ ರ್ಯಾಂಕ್ ಬರ್ಬೇಕು ಅಂತ ಇರ್ತಾರೆ, ಒಬ್ಬ ಚಾಂಪಿಯನ್, ಒಬ್ಬ ಅಥ್ಲೀಟ್ ನಾನು ಗೋಲ್ಡ್ ಮೆಡಲ್ ವಿನ್ ಆಗ್ಬೇಕು ಅಂತ ಇರ್ತಾರೆ. ಆ ಕನಸು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಅದು ಯಾವ ಕಾರಣಕ್ಕೂ ನಿದ್ದೆ ಕೊಡಲ್ಲ. ಅದಕ್ಕೆ ಕನಸು ಅಂತ ಹೇಳ್ತಾರೆ. ಕನಸಿನಲ್ಲಿ ಹಲವಾರು ಮೆಥಡ್ ಇದೆ. ಸೆಲ್ಫ್ ಡ್ರೀಮ್, ಫ್ಯಾಮಿಲಿ ಡ್ರೀಮ್, ಟೀಮ್ ಡ್ರೀಮ್, ಆರ್ಗನೈಸೇಷನ್ ಡ್ರೀಮ್, ಅಂದ್ರೆ ನಿಮ್ ಕಂಪ್ನಿ ಡ್ರೀಮ್, ಸೊಸೈಟಿ ಡ್ರೀಮ್, ನೇಷನ್ ಡ್ರೀಮ್, ಅಥವಾ ನೆಕ್ಸ್ಟ್ ಮನುಕುಲದ ಡ್ರೀಮ್. ಈ ತರ ಎಲ್ಲಾ ಡ್ರೀಮು ನೀವು ನೋಡ್ಬೇಕಾಗುತ್ತೆ. ಬರೀ ನನ್ಗಷ್ಟೇ ಕನಸಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕಾಗಲ್ಲ. ಓಕೆ, ನಿಮ್ ಸೆಲ್ಫ್ ಡ್ರೀಮ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್. ನೀವು ಚೆನ್ನಾಗಿರ್ಬೇಕು, ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ನಿಮ್ಮ ಕನಸು, ನಿಮ್ಮ ಲೀಡರ್ಗಳ ಒಂದು ಡ್ರೀಮ್ ನಿಮಗೆ ಗೊತ್ತಿರ್ಬೇಕು. ನಿಮ್ಮ ಫ್ರಂಟ್ ಲೈನ್ ಅಥವಾ ನಿಮ್ಮ ಮುಖ್ಯವಾದ ಲೀಡರ್ ಇದಾರಲ್ವಾ, ಎಲ್ಲರಿಗೂ ದುಡ್ಡು ಬೇಕು ಅಂತ ಅನ್ಕೊಳ್ಕೋಬೇಡಿ. ಯಾರಿಗೋ ಕೆಲವರಿಗೆ ಒಂದು ಪ್ಯಾಷನ್ಗೋಸ್ಕರ ಮಾಡ್ತಾ ಇರ್ತಾರೆ, ಕಾಂಟ್ರಿಬ್ಯೂಷನ್ ಮಾಡಕ್ ಇಷ್ಟಪಡ್ತಾ ಇರ್ತಾರೆ, ಸಮಾಜ ಸೇವೆ ಮಾಡಕ್ ಇಷ್ಟಪಡ್ತಾ ಇರ್ತಾರೆ, ಲೀಡರ್ ಆಗ್ಬೇಕು ಅಂತ ಇರ್ತಾರೆ, ಟ್ರೈನರ್ ಆಗ್ಬೇಕು ಅಂತ ಇರ್ತಾರೆ, ಆರೋಗ್ಯ ಭಾಗ್ಯನ ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಇರ್ತಾರೆ, ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತ ಇರ್ತಾರೆ. ಅವರ ಡ್ರೀಮ್ ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ಲಿಸ್ಟ್ ಮಾಡಿ. ಓಕೆ, ಕನಿಷ್ಠ 25, 30 ಅಥವಾ 50 ಅದಕ್ಕೆ ಲಿಸ್ಟ್ ಮಾಡಿ, ಡ್ರೀಮ್ ಫೈಲ್ ಮಾಡಿ, ಅದಕ್ಕೆ
ಗೂಗಲ್ ಅಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಸಿಗ್ತದೆ, ಅದನ್ನ ವಿಜುವಲೈಸ್ ಮಾಡ್ಕೋಬೇಕು ನೀವು. ಫೋಟೋಗಳನ್ನ ತಗೊಳ್ಳಿ, ಪಿಕ್ಚರ್ನ ನೀವು ಅಂಟಿಸ್ಕೊಳ್ಳಿ ಎಲ್ಲಾ ಕಡೆನೂ ಕೂಡ. ಪ್ರತಿನಿತ್ಯ ಟೈಮ್ ಕೊಡಿ, ಅದು ಎಲ್ಲ ಆಗಿದೆ ಅಂತೇಳಿ ಪ್ರೆಸೆಂಟಿಗೆ ಬಂದು 2 ವರ್ಷ ಬಿಟ್ಟು, 1 ವರ್ಷ ಬಿಟ್ಟು, ಅಥವಾ 6 ತಿಂಗಳಾದ್ಮೇಲೆ, 2 ವರ್ಷ 5 ವರ್ಷ ಆದ್ಮೇಲೆ ಏನ್ ಆಗುತ್ತೆ ಅದನ್ನ ಈಗಲೇ ಕಲ್ಪನೆ ಮಾಡ್ಕೋಬೇಕು. ಆ ಡ್ರೀಮ್ ಲಿಸ್ಟ್ ಅನ್ನ ಮಾಡ್ಬೇಕು, ನೀವು ಕಂಪಲ್ಸರಿ ಮಾಡ್ಬೇಕು. ಗೋಲ್, ಆ ಡೇಟ್ ಕೂಡ ಕೊಡಿ, ಅವಾಗ ಅದು ಗೋಲ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದು ನಿಮಗೆ ಶಕ್ತಿ ಕೊಡುತ್ತೆ. ನೆಗೆಟಿವ್ ನ ಹೆದರ್ಸ್ಲಿಕ್ಕೆ ಆಗಿರ್ಬೋದು, ಅರ್ಲಿ ಮಾರ್ನಿಂಗ್ ಎದ್ದಳ್ಲಿಕ್ಕೆ ಆಗಿರ್ಬೋದು. ಸೊ ಮಳೆ ಚಳಿ ಬಿಸಿಲಿದ್ರು ಕೂಡ ನೀವು ಫೀಲ್ಡಿಗೆ ಹೋಗ್ಬೇಕು, ನೆಗೆಟಿವ್ ಬಂದ್ರು ಕೂಡ ನೀವು ಅಪ್ರೋಚ್ ಮಾಡ್ಬೇಕು ಅಂದ್ರೆ ಆ ಡ್ರೀಮ್ ಲಿಸ್ಟ್ ನಿಮ್ಗೆ ಮಹಾಶಕ್ತಿ ಕೊಡ್ತದೆ. ಅದೇ ಫ್ಯೂಯಲ್. ಬೈಕು ಕಾರ್ಗೆ ಯಾವ ತರ ಪೆಟ್ರೋಲ್ ಹಾಕ್ತಿವಿ, ನಾವ್ ಯಾವ ತರ ಊಟ ಅಂತ ಮಾಡ್ತೀವಿ, ಊಟ ಮಾಡದೇ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಅದೇ ತರ ನನ್ಗೆ ಎನರ್ಜಿ ಕೊಡೋದು ಫ್ಯೂಯಲ್ ಯಾವ್ದು ಅಂದ್ರೆ ಆ ಕನಸುಗಳು. ಆ ಪಟ್ಟಿ ದೊಡ್ಡದಾಗಿ ಮಾಡಿ, ನಿಮ್ ಟೀಮ್ ಇಂದಾನು ಮಾಡಿಸಿ, ನೀವು ಮಾಡಿ. ಓಕೆ, ಇಮಿಡಿಯೇಟ್ಲಿ ಅದನ್ನ ಮಾಡಿ, ನಿಮ್ ಕೈನಲ್ಲಿದೆ. ನೆಕ್ಸ್ಟ್ ಮೆಮೊರಿ ಜಾಗರ್. ಮೆಮೊರಿ ಜಾಗರ್ನ ಮಾಡುವಾಗ ನೀವು ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂತ ಇದ್ದೀರಾ, ಪ್ರಾಡಕ್ಟ್ಗಾಗ್ಲಿ, ಬಿಸ್ನೆಸ್ಗಾಗ್ಲಿ, ಓಕೆ, ಹೆಲ್ತ್ ವರ್ಕ್ಶಾಪಿಗಾಗ್ಲಿ, ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟಿಗಾಗ್ಲಿ, ನೀವು ಒಂದು ಕ್ಲಿಯರ್ ವಿಷನ್ ಇರಬೇಕು. ಏನು ಅಂದ್ರೆ ನಾನು ಅವ್ರಿಗೆ ಒಳ್ಳೇದನ್ನ ಮಾಡ್ತಾ ಇದ್ದೀನಿ, ನಾನು ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ, ಅವ್ರು ಜಾಯ್ನ್ ಆದ್ರೆ ನಾನು ಉದ್ಧಾರ ಆಗ್ತೀನಿ, ಅದು ನೋಡ್ಕೋಬೇಡಿ. ಖಂಡಿತ ಅವ್ರು ಬಂದು ಜಾಯ್ನ್ ಆದಾಗ ನೀವು ಸೇವೆ ಕೊಟ್ರೆ, ಅವ್ರು ಖುಷಿಯಾಗಿದ್ರೆ, ಅವ್ರು ಒಳ್ಳೆ ಪ್ರಾಡಕ್ಟ್ ನ ಬಳಸಿದ್ರೆ, ಅವ್ರು ಅತ್ಯುತ್ತಮ ಆರೋಗ್ಯ ಪಡ್ಕೊಂಡ್ರೆ, ಅವ್ರಿಗೆ ಹಣ ಉಳಿತಾಯ ಆದ್ರೆ, ಅವರು ಹಣ ಸಂಪಾದನೆ ಮಾಡಿ ಸ್ಟಾರ್ಟ್ ಮಾಡಿದ್ರೆ, ಅವರು ವಿದ್ಯೆ ಸಂಪಾದನೆ ಮಾಡಿದ್ರೆ, ಖಂಡಿತ ನೀವು ಬೆಳೆದೇ ಬೆಳಿತೀರಾ. ನಿಮ್ದು ಒಂದೇ ನೋಡ್ಕೋಬೇಡಿ. ಆದ್ರೆ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ, ಡ್ರೀಮ್ ಇದೆ, ಅವರ ಡ್ರೀಮ್ ಫುಲ್ಫಿಲ್ ಮಾಡ್ಲಿಕ್ಕೆ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಮೊದಲು ಲಿಸ್ಟ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಲಿಸ್ಟ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವು ಸಲ ಹೆಂಗಾಗುತ್ತೆ ಅಂದ್ರೆ ಎನರ್ಜಿ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಯಾರ್ದೋ 5 ವರ್ಷದ ಹಿಂದೆ ಫ್ರೆಂಡು, ಅವ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಆದ್ರೆ ಅವ್ರ ಹೆಸರು ಬರೀತೀರಾ, ಗೊತ್ತಿಲ್ಲ. ಈ ಯೂನಿವರ್ಸ್ಗೆ ನೀವು ಪಾಸ್ ಮಾಡ್ತೀರಾ, ಅವರೇ ಕಾಲ್ ಹೊಡಿತಾರೆ ಕೆಲವು ಸಲ. ನಮಗೆಲ್ಲ ಆಗಿದೆ ಅದಕ್ಕೋಸ್ಕರ ಮೊದಲು ನೀವು ಲಿಸ್ಟ್ ಅನ್ನ ಬರಿತಾ ಹೋಗಿ. ನಾನಿವತ್ತು ಇಷ್ಟೊಂದು ತುಂಬಾ ಅಚೀವ್ ಆಗಿದ್ದೀನಿ, ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನ ಟೀಮ್ ಕಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಹೆಸರನ್ನ ನಮ್ಮ ಮಹಾಗುರುಗಳು ನೀನಾ ಮೇಡಮ್ ನನ್ನ ಹೆಸರನ್ನ ಅವ್ರ ಮೆಮೊರಿ ಜಾಗರಲ್ಲಿ ಬರ್ಕೊಂಡ್ರು 26 ವರ್ಷ ಕೆಳಗೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಅವ್ರು ನನ್ನ ಹೆಸರನ್ನ ಮೆಮೊರಿ ಜಾಗರಲ್ಲಿ ಬರದೇ ಇದ್ರೆ ನಾನು ಇಷ್ಟು ಇವತ್ತು ಲಕ್ಷಾಂತರ ಜನಗಳ ಸಾಮ್ರಾಜ್ಯ ಕಟ್ಟಕ್ ಆಗ್ತಿದ್ದಿಲ್ಲ. ಸೊ ಮೆಮೊರಿ ಜಾಗರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ತರದ್ದು ಕೂಡ ನೀವು ಲಿಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಇದು ಮೆಮೊರಿ ಜಾಗರ್ ನಿಮ್ಮ ಜೀವನದಲ್ಲಿ ಒಂದು ಅತಿ ಉತ್ತಮವಾದಂತಹ ಟೂಲ್. ಮನೆ ಕಟ್ಲಿಕ್ಕೆ ಯಾವ ತರ ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು, ಅದೇ ತರನೇ ಬಿಸ್ನೆಸ್ ಕಟ್ಲಿಕ್ಕೆ ಮೆಮೊರಿ ಜಾಗರ್ ಬೇಕು. ಅದು ದೊಡ್ಡದಾಗಿರ್ಬೇಕು, ಡೈಲಿ ಅಪ್ಡೇಟ್ ಮಾಡ್ತಾ ಇರ್ಬೇಕು, ಡೈಲಿ ಆಡ್ ಮಾಡ್ತಾ ಹೋಗ್ಬೇಕು. ಅವಾಗ ಡೆಫಿನೆಟ್ಲಿ ಒಂದು ಮಿರಾಕಲ್ ಆಗುತ್ತೆ. ಸೊ ಮ್ಯಾಜಿಕ್ ಆಗುತ್ತೆ. ಒಳ್ಳೆ ಭಾವನೆ ಇರಬೇಕು, ನಾನು ಅವ್ರಿಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ನಾನು ಅವ್ರಿಗೆ ಜ್ಞಾನ ಕೊಡ್ತೀನಿ. ಸೊ ಪಾರ್ಟ್ ಟೈಮ್ ಅಲ್ಲಿ ಅಥವಾ ಫುಲ್ ಟೈಮ್ ಅಲ್ಲಿ ಜನಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಬಿಸ್ನೆಸ್ ನಾನು ಕೊಡಕ್ ಹೋಗ್ತಾ ಇದ್ದೀನಿ. ಮೋದಿ ಕೇರ್ ಪ್ರಾಡಕ್ಟ್ ನಾನು ಮುಟ್ಸ್ಲಕ್ ಹೋಗ್ತಾ ಇದ್ದೀನಿ. ಮೋದಿ ಕೇರ್ ಪ್ರಾಡಕ್ಟ್ ಸಂಜೀವಿನಿ, ಅಮೃತ, ಮೋದಿ ಕೇರ್ನ ಅವಕಾಶ, ಕಾಮಧೇನು, ಕಲ್ಪವೃಕ್ಷ, ಚಿನ್ನದಂತ ಸುವರ್ಣ ಅವಕಾಶ, ಅದನ್ನ ಮುಟ್ಟಿಸ್ತಾ ಇದ್ದೀನಿ ಜನಗಳಿಗೆ ಅಂತ ಒಂದು ಭಾವನೆ ಇರಬೇಕು. ನೀವು ಅಪ್ರೋಚ್ ಮಾಡದೇ ಇದ್ರೆ ಬೇರೆ ಯಾರೋ ಅಪ್ರೋಚ್ ಮಾಡ್ತಾರೆ, ಇನ್ಯಾವುದೋ ನೆಟ್ವರ್ಕ್ನವರು ಅಪ್ರೋಚ್ ಮಾಡ್ತಾರೆ. ಬಟ್ ಬೇರೆ ನೆಟ್ವರ್ಕ್ ಅಲ್ಲಿ ಒಳ್ಳೆ ಕಂಪ್ನಿ ಅಲ್ಲದೆ ಇದ್ರು ಕೂಡ ತುಂಬಾ ಇನ್ವೆಸ್ಟ್ಮೆಂಟ್ ಇರ್ತದೆ, ಅಲ್ಲಿ ಒಳ್ಳೆ ಲೀಡರ್ಶಿಪ್ ಇರಲ್ಲ, ಒಳ್ಳೆ ಟ್ರೈನಿಂಗ್ ಇರಲ್ಲ, ಆದ್ರೂ ಜನಕ್ಕೆ ಬೇಕು ಅಂತೇಳಿ ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾರೆ, ಕೈ ಸುಡ್ಕೋತಾ ಇದ್ದಾರೆ. ಅದಾದ್ಮಂತ ನಿರಾಶರಾಗ್ತದ್ರ, ಅಯ್ಯೋ ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಸವಾಸ ಬೇಡ ಅಂತ ಹೇಳಿ. ಆದ್ರೆ ನಮ್ಮ ಹತ್ರ ಒಳ್ಳೆ ಕಂಪ್ನಿ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಲೀಡರ್ಗಳು ಇದ್ದಾರೆ, ಒಳ್ಳೆಯ ಒಂದು ಪ್ಲಾನ್ ಇದೆ. ಹಾಗಾಗಿ ನಾವು ಅಪ್ರೋಚ್ ಮಾಡೋಣ. ಜನಗಳ ಜೀವನದಲ್ಲಿ ಒಂದು ದಿಕ್ಸೂಚಿ ಆಗ್ಬೋದು, ಒಂದು ಬೆಳಕಾಗ್ಬೋದು. ಸೊ ಮೆಮೊರಿ ಜಾಗರ್ನ ನಾವು ಶಿಸ್ತುಬದ್ಧವಾಗಿ ಮಾಡ್ತಾ ಹೋಗೋಣ, ಸಿಸ್ಟಮೆಟಿಕ್ ಆಗಿ ಮಾಡೋಣ. ನೀವು ಮೊಬೈಲ್ ಓಪನ್ ಮಾಡಿ, ಅಲ್ಲಿ ಸಿಕ್ಕಾಪಟ್ಟೆ ನಂಬರ್ ಸಿಗ್ತದೆ. ಮೊಬೈಲ್ ಅಲ್ಲಿ ಐತಲ್ಲ ಅಂತ ಅನ್ಕೊಳ್ಕೋಬೇಡಿ, ಮೆಮೊರಿ ಜಾಗರ್ನ ಬರಿಬೇಕು. 100, 200, 300, 400 ಬರಿತಾ ಹೋಗ್ಬೇಕು. ಇವತ್ತು ನಾಳೆನೇ ಸಂಕಲ್ಪ ತೊಡಿ, ಮಿನಿಮಮ್ 150, 200 ಮಾಡ್ಬೇಕು ನೀವು. ಅದಾದ ನಂತರ ಯಾರು ಇನ್ಆಕ್ಟಿವ್ ಆಗಿದ್ದಾರೆ ನಿಮ್ ಟೀಮ್ ಅಲ್ಲಿ ಅವ್ರದ್ದು ಮೆಮೊರಿ ಜಾಗರ್ ಮಾಡಿ. 1 ವರ್ಷ ಕೆಳಗೆ, 6 ತಿಂಗಳ ಕೆಳಗೆ, 10 ವರ್ಷ ಕೆಳಗೆ ಹಿಂಗೆಲ್ಲ ಇನ್ಆಕ್ಟಿವ್ ಆಗಿ ಬಿಟ್ಟೋಗಿರ್ತಾರೆ, ಅವ್ರದ್ದು ಹೆಸರನ್ನ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ ಟೀಮ್ ಅಲ್ಲಿ ಸ್ಟೇಟಸ್ ರಿಪೋರ್ಟ್ ಅಂತ ಇರ್ತದೆ. ಆಪ್ ಅನ್ನು ಓಪನ್ ಮಾಡಿದ್ರೆ ನಿಮ್ಮ ಟ್ರೀ ಸಿಗ್ತದೆ, ಆ ಟ್ರೀ ನಲ್ಲಿ ಮೊಬೈಲ್ ನಂಬರ್ ಇರ್ತದೆ, ಅವ್ರಿಗೂ ಮಾತಾಡ್ತಾ ಹೋಗಿ. ಡೆಫಿನೆಟ್ಲಿ ನೀವು ಮ್ಯಾಜಿಕ್ ನ ಕ್ರಿಯೇಟ್ ಮಾಡ್ತೀರಾ. ಮೆಮೊರಿ ಜಾಗರ್ ಆಯ್ತು. ನೆಕ್ಸ್ಟ್ 3ನೇ ಸ್ಟೆಪ್, ಯಾರೆಲ್ಲ ಜೊತೆ 3 ವರ್ಷ ಗ್ಯಾಪ್ ಆಗಿದೆ, 1 ವರ್ಷ ಗ್ಯಾಪ್ ಆಗಿದೆ, 6 ವರ್ಷ ಗ್ಯಾಪ್ ಆಗಿದೆ, 6 ತಿಂಗಳು ಗ್ಯಾಪ್ ಆಗಿದೆ, ಸಡನ್ ಆಗಿ ಅವ್ರನ್ನ ಬಿಸ್ನೆಸ್ ಗೆ ಅಪ್ರೋಚ್ ಮಾಡ್ಕೋಬೇಡಿ. ಓಕೆ, ಸಡನ್ ಆಗಿ ನಾವು ಮಳೆ ಬಂತು ಅಂತ ಬೀಜ ಬಿತ್ತನೆ ಮಾಡಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಉಳುಮೆ ಮಾಡಿರ್ಬೇಕಾಗುತ್ತೆ, ಅದಕ್ಕಿಂತ ಮುಂಚೆ ನಾವು ಸಗಣಿ ಗೊಬ್ಬರ ಹಾಕಿರ್ಬೇಕಾಗಿರ್ತದೆ, ಅಥವಾ ನಾನು ಬೇಲಿ ನೆಟ್ಟಿರ್ಬೇಕಾಗಿರ್ತದೆ. ಒಂದಿಷ್ಟು ನನ್ನ ಪ್ರೀ ಶೆಡ್ಯೂಲ್ ಕೆಲಸ ಇರ್ತದೆ, ಅದನ್ನ ಮಾಡ್ಕೊಂಡು ನಾನು ಬೀಜ ಬಿತ್ತನೆ ಮಾಡ್ಬೇಕಾಗುತ್ತೆ. ನೀರು ಹದ ನೋಡ್ಕೊಂಡು ನಾನು ಬಿತ್ತನೆ ಮಾಡ್ಬೇಕಾಗುತ್ತೆ. ಸಡನ್ ಆಗಿ ನನ್ನ ಹತ್ರ ಒಳ್ಳೆ ಬೀಜ ಇದೆ ಅಂತ ಹೇಳಿ ನಾನು ಸಡನ್ ಆಗಿ ನಾನು ಪಾಳು ಬಿದ್ದಿರೋ ಭೂಮಿನಲ್ಲಿ ನಾನು ಬೀಜ ಹಾಕ್ತೀನಿ ಅಂತ ಹೊರಟ್ರೆ ಅದು ಬೆಳೆಯೋದಿಲ್ಲ, ಅದು ಬೆಳೆ ಆಗಿ ನಿಮಗೆ ಅದು ಫಲ ಕೊಡೋದಿಲ್ಲ. ಹಾಗಾಗಿ ನೀವ್ ಯಾರಾದ್ರೂ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರು ಏನಾದ್ರು ಗ್ಯಾಪ್ ಆಗಿತ್ತು ಅಂತ ಹೇಳಿದ್ರೆ, ಅವರ ಜೊತೆ ಅತ್ಯುತ್ತಮ ಬಾಂಧವ್ಯನ ನೀವು ಏರ್ಪಡಿಸ್ಕೋಬೇಕು. ನೀವು ಸಡನ್ ಆಗಿ ಇದುವರೆಗೂ ಅವ್ರ ಜೊತೆ ಮಾತಾಡಿಲ್ಲ, ಇದುವರೆಗೂ ಒಂದು ನ್ಯೂ ಇಯರ್ ವಿಶ್ ಮಾಡಿಲ್ಲ, ಅವ್ರ ಬರ್ತ್ಡೇಗೆ ವಿಶ್ ಮಾಡಿಲ್ಲ, ಆನಿವರ್ಸರಿ ವಿಶ್ ಮಾಡಿಲ್ಲ, ಅಥವಾ ಅವರು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡಿಲ್ಲ ನಿಮ್ಮ ಮನೆ ಫಂಕ್ಷನ್ ಅಲ್ಲಿ, ಅದೆಲ್ಲ ಮಾಡೋದು ಓಕೆ, ನಮ್ಮೆಲ್ಲರ ಒಂದು ಕಲ್ಚರ್. ಅದ್ರ ಜೊತೆಗೆ ನಾವು ಅವ್ರ ಜೊತೆ ಟಚ್ ಅಲ್ಲಿ ಇರೋದು ಇಂಪಾರ್ಟೆಂಟ್. ಬಿಸ್ನೆಸ್ಗೋಸ್ಕರ ಅಂತ ಅನ್ಕೊಳ್ಕೋಬೇಡಿ,
ಆದ್ರೆ ಅದು ಮಾನವೀಯತೆಯ ಒಂದು ಗುಣ, ನಮ್ಮೆಲ್ಲರ ಧರ್ಮ ಅದು. ನಾವು ಸೋಷಿಯಲ್ ಅನಿಮಲ್, ನಾವೆಲ್ಲರೂ ಕೂಡ ಸಮಾಜ ಜೀವಿ, ಸಂಘ ಜೀವಿ. ಎಲ್ಲರ ಜೊತೆ ಒಡನಾಟ ಇಟ್ಕೋಬೇಕು. ಬಿಸ್ನೆಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಅತ್ಯುತ್ತಮ ಬಾಂಧವ್ಯಕ್ಕೋಸ್ಕರ ಎಲ್ಲರ ಜೊತೆ ಚೆನ್ನಾಗಿರೋಣ. ಅದಕ್ಕೆ ನಾವು ಕ್ಯಾಶುವಲ್ ಟಾಕ್, ಕ್ಯಾಶುವಲ್ ವಿಸಿಟ್ ಅಂತ ಹೇಳ್ತೀವಿ. ನಿಸ್ವಾರ್ಥವಾಗಿ ನಾವು ಅವ್ರ ಜೊತೆ ಮಾತಾಡೋಣ. ಓಕೆ, ಒಂದು ಫೋನಲ್ಲಿ ಮಾತಾಡಿ ಉಭಯ ಕುಶಲೋಪರಿ ವಿಚಾರಿಸೋಣ, ಅವ್ರ ಬಗ್ಗೆ ಕಾಳಜಿ ತಗೊಳ್ಳೋಣ ಹೃದಯದ ಅಂತರಾಳದಿಂದ. ಮತ್ತೆ ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಮಾಡೋದ್ ಬೇಡ, ಸುಮ್ಮನೆ ವಿಸಿಟ್ ಮಾಡೋಣ. ಅವ್ರ ಮನೆಗೆ ಹೋಗಿ ಬರ್ತಕ್ಕಂಥದ್ದು, ಅವ್ರ ಜೊತೆ ಹೋಗಿ 1-2 ವಿಸಿಟ್ ಮಾಡಿದಾಗ ನಾವು ಅಪ್ರೋಚ್ ಮಾಡೋದು ಬಹಳ ಈಸಿ ಆಗುತ್ತೆ. ಸೊ ಸಡನ್ ಆಗಿ ನಾವು ಅಪ್ರೋಚ್ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಕಮರ್ಷಿಯಲ್ ಆಗಿ ನಾವು ಲೇಬಲ್ ಆಗ್ಬಿಡ್ತೀವಿ. ನಮ್ ಫೋನ್ ರಿಸೀವ್ ಮಾಡೋದು ಬಿಟ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೊ ಯಾವ್ದಾದ್ರು ಫಂಕ್ಷನ್ ಜನ ಸಿಗ್ತಿರ್ತಾರೆ ಅಂದ್ರೆ ಹೋಗ್ಬಿಟ್ಟು ಪರಿಚಯ ಮಾಡ್ಕೊಳ್ಳೋಣ. ಪರಿಚಯ ಇದ್ರೆ ಹೋಗ್ಬಿಟ್ಟು ಮಾತಾಡ್ಸೋಣ. ಅಲ್ಲಿ ಈಗೋ ಅಡ್ಡ ಬರೋದ್ ಬೇಡ. ಅವ್ರು ಬಂದು ಮಾತಾಡಿಸ್ಲಿ, ನಾನು ಯಾಕೆ ಹೋಗ್ಬೇಕು ಅಂತ ಅನ್ಕೊಳ್ಳೋದಲ್ಲ. ನೀವಾಗೆ ಮಾತಾಡ್ಸಿದ್ರೆ ಅವ್ರ ದೃಷ್ಟಿನಲ್ಲಿ ನಿಮಗೆ ಗೌರವ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಅವರೇ ಬರ್ಲಿ ಅಂತಕ್ಕದ್ದು ಈಗೋ ಆಗುತ್ತೆ. ಆ ತರ ಈಗೋ ಇಟ್ಕೊಂಡು ನಾವೇನು ಸಾಧನೆ ಮಾಡಕ್ಕಾಗಲ್ಲ. ನಾವಾಗೆ ಹೋಗಿ ಮಾತಾಡಿಸ್ತೀವಿ ಅಂದಾಗ ನಮಗೂ ತೃಪ್ತಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ವರ್ತನೆ ಆ ನಿಟ್ಟಿನಲ್ಲಿ. ನಮ್ಮ ಬ್ರದರ್ ವಿಜಯ್ ಡಿ ಸರ್ ಯಾವತ್ತು ಹೇಳ್ತಾ ಇರ್ತಾರೆ, ನಂದು ಸ್ಟೋರಿ ಹೇಳ್ತಾ ಇರ್ತೀನಿ ಕ್ಯಾಶುವಲ್ ಟಾಕ್ ಬಗ್ಗೆ. ನನ್ನ ಫ್ರೆಂಡ್ ಜೊತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇವತ್ತು ಅದ್ನ ಹೇಳಲ್ಲ. ನಮ್ಮ ಬ್ರದರ್ ವಿಜಯ್ ಡಿ ಸರ್ ಅವ್ರು ಹೇಳ್ತಾ ಇರ್ತಾರೆ, ಅವ್ರಿಗೆ ಮೊದಲನೇ ಹೆಣ್ಮಗು ಆದಾಗ ಅವ್ರ ಕ್ಲೋಸ್ ಫ್ರೆಂಡ್ ಕಾಲ್ ಮಾಡ್ತಾನೆ. 4 ವರ್ಷ ಆದ್ಮೇಲೆ ಕಾಲ್ ಮಾಡ್ತಾನೆ. ಹೆಣ್ಮಗು ಆಗಿದೆ ಅಂತ ಗೊತ್ತಾಗಿ ವಿಶ್ ಮಾಡ್ತಾನೆ ಅವನು, ಕಂಗ್ರಾಚುಲೇಷನ್ಸ್ ಅಂತ ಹೇಳಿ. ಆದ್ರೆ ಇಮಿಡಿಯೇಟ್ಲಿ ನನಗೊಂದು LIC ಪಾಲಿಸಿ ಕೊಡಮ್ಮ ಅಂತ ಹೇಳ್ತಾರೆ. ನಿನ್ ಮಗಳು ಹುಟ್ಟಿದಾಳಲ್ವಾ, LIC ಪಾಲಿಸಿ ನನಗೆ ಕೊಡು ಅಂತ ಹೇಳಿ. ನೋಡಿ, ಅವ್ನು ನಿಧಾನಕ್ಕೆ ಕೇಳ್ಬೋದಿತ್ತು, ಮೊದಲು ವಿಶ್ ಮಾಡ್ಬೋದಿತ್ತು. ವಿಶ್ ಮಾಡಿ 3 ತಿಂಗಳು 2 ತಿಂಗಳು ಆದ್ಮೇಲೆ ಬೇಕಾದ್ರೆ ಅವ್ನು ಕೇಳ್ಬೋದಿತ್ತು, ಓಕೆ ನನಗೆ ಕೊಡಪ್ಪ ಅಂತ ಹೇಳಿ. ಆದ್ರೆ 3-4 ವರ್ಷ ಗ್ಯಾಪ್ ಆಗಿ ಸಡನ್ ಆಗಿ ವಿಶ್ ಮಾಡಿದ್ದು ಅದು ಡ್ರಾಮಾ ಅಂತ ಅನ್ಸುತ್ತೆ. ವಿಶ್ ಮಾಡಿ ಇಮಿಡಿಯೇಟ್ಲಿ LIC ಪಾಲಿಸಿ ಕೊಡೋದಂತ ಕೇಳಿದಾಗ ಐತಲ್ಲ, ಡಿಸಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ, ಅದನ್ನು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಕ್ಯಾಶುವಲ್ ಟಾಕ್, ಕ್ಯಾಶುವಲ್ ವಿಸಿಟ್ ಇಸ್ ಮಸ್ಟ್. ಇದು ಬಹಳ ಇಂಪಾರ್ಟೆಂಟ್. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ರಿಸಲ್ಟ್ ಅನ್ನು ಪಡಿತೀರಾ. ಒಳ್ಳೆ ಬಾಂಧವ್ಯನ ನೀವು ಬೆಳೆಸ್ಕೊತಾ ಹೋಗ್ತೀರಾ. ಯಾರೆಲ್ಲ ಫಾಲೋ ಅಪ್ ಅಲ್ಲಿ ಇದ್ದಾರೆ, ನಾನು ಯಾರ್ಯಾರನ್ನ ಸ್ಪಾನ್ಸರ್ ಮಾಡಿದ್ದೀನಿ ಅಂದ್ರೆ 20 ವರ್ಷ ಫಾಲೋ ಅಪ್, 15 ವರ್ಷ ಫಾಲೋ ಅಪ್, 8 ವರ್ಷ ಫಾಲೋ ಅಪ್ ಆದ್ಮೇಲೆ ಸ್ಪಾನ್ಸರ್ ಆಗಿದ್ದಾರೆ. ನಮ್ಮ ಕ್ಲೋಸ್ ಸರ್ಕಲ್ ಅಷ್ಟೇನೆ, ನಮ್ಮ ಫ್ಯಾಮಿಲಿ ಸರ್ಕಲ್ ಅಷ್ಟೇನೆ. ಸೊ ವಿಶ್ವಾಸ ಕಳ್ಕೊಳಕೋಬೇಡಿ, ಕಂಟಿನ್ಯೂಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ 4ನೇ ಸ್ಟೆಪ್ BMI. ಅಂಡ್ BMI ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವುದು ಅಂತ ಹೇಳಿದ್ರೆ, ಈಗ ವೆಯ್ಟ್ ಲಾಸ್ ಪ್ರಾಡಕ್ಟ್ ತುಂಬಾನೇ ಹೈ ಡಿಮಾಂಡ್ ಅಲ್ಲಿ ಬರ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಈ ಒಂದು BMI ಏನಿದೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ. ನನ್ನ ಹೈಟಿಗೆ ತಕ್ಕಂತೆ ವೆಯ್ಟ್ ಎಷ್ಟಿರ್ಬೇಕು ಅಂತ ಹೇಳಿ ಅದಕ್ಕೆ ಮೆಷಿನ್ ಬರುತ್ತೆ. ಅದು ತುಂಬಾ ಕಡೆ ಸಿಗ್ತದೆ. ಹೆಲ್ತ್ ಓರಿಯೆಂಟೆಡ್ ಇರ್ತಕ್ಕಂಥ ಜನಗಳ ಹತ್ರ ಸಿಗ್ತದೆ. ಫಿಟ್ನೆಸ್ಗಳು ಕೆಲವು ಇದು ಜಿಮ್ ಅಲ್ಲಿ ಸಿಗ್ತದೆ, ಕೆಲವು ಹಾಸ್ಪಿಟಲ್ ಇರ್ತದೆ, ಕೆಲವೊಂದು ಕಡೆ ಲ್ಯಾಬ್ ಅಲ್ಲೂ ಇರ್ತದೆ. ಸೊ ಮೋದಿ ಕೇರ್ ಲೀಡರ್ ಹತ್ರ ಇರ್ತದೆ. ನೀವು BMI ನ ಚೆಕ್ ಮಾಡ್ಕೋಬೇಕು. ನಿಮ್ಮ BMI ಎಷ್ಟು ಅಂತ ನೋಡ್ಕೋಬೇಕು, ಎಷ್ಟು ಜಾಸ್ತಿ ಇದೆ, ಎಷ್ಟು ಕಡಿಮೆ ಇದೆ ಅಂತ ಹೇಳಿ. ತುಂಬಾ ಜನದ್ದು ಜಾಸ್ತಿ ಇರ್ತದೆ. ಈಗ ವೆಯ್ಟ್ ಲಾಸ್ ಪ್ರಾಡಕ್ಟ್ಗೆ ನೀವೆಲ್ಲರೂ ರೆಡಿ ಆಗ್ಬೇಕು. ಇಂಡಿಯಾದಲ್ಲಿ 50-60% ಜನ ಎಕ್ಸ್ಟ್ರಾ ವೆಯ್ಟ್ ಇದ್ದಾರೆ, ಬೊಜ್ಜಿಂದ ಕೂಡಿದಾರೆ ಅವರು. ಹಾಗಾಗಿ ಇದಕ್ಕೆ ಸೊ ಒಂದೇ ಮದ್ದು ಏನಪ್ಪಾ ಅಂದ್ರೆ, ಹಲವಾರು ಕಾಯಿಲೆಗಳಿಗೆ ಮೂಲನೆ ರೂಟ್ ಕಾಸ್ ಯಾವುದು ಅಂದ್ರೆ ಬೊಜ್ಜು ಅಥವಾ ಎಕ್ಸ್ಟ್ರಾ ವೆಯ್ಟ್. ಇದರಿಂದ ನಮ್ಮ ಫಿಟ್ನೆಸ್ ಹೊರಟೋಗುತ್ತೆ, ಇದರಿಂದ ನಮ್ಮ ಸೌಂದರ್ಯ ಕಳೆಗುಂದುತ್ತೆ. ಹೆಂಗೆಂಗೋ ಕಾಣ್ತೀವಿ ನಾವು, ಹೆಂಗಾಗಿರ್ಬೇಕು, ಹೆಂಗೆಂಗೋ ಇರೋದಲ್ಲ. ಅದೇ ತರನೇ ಹಲವಾರು ಕಾಯಿಲೆಗಳಿಗೆ ಅದು ಕಾರಣ ಆಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ಗೆ ರೆಡಿ ಆಗ್ಬೇಕು. ನ್ಯಾಚುರಲ್ ಪ್ರಾಡಕ್ಟ್ ಬರ್ತಾ ಇದೆ ಮೋದಿ ಕೇರ್ ನಲ್ಲಿ. ಸೊ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥದ್ದು, ನ್ಯಾಚುರಲ್ ಆಗಿ ಒಂದು ಕ್ಯಾಲೋರಿ ಕಡಿಮೆ ಕೊಡ್ತದೆ ಒಂದು ಊಟದ ಬದಲಾಗಿ ತಗೊಳ್ತಕ್ಕಂಥದ್ದು. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮ BMI ನ ಚೆಕ್ ಮಾಡ್ಕೊಳ್ಳಿ. MSc ಹೋದ್ರೆ MSc ನಲ್ಲೂ ಕೂಡ ಮೋದಿ ಕೇರ್ MSc ನಲ್ಲಿ BMI ನ ಚೆಕ್ ಮಾಡ್ತಾರೆ. ಎಲ್ಲೆಲ್ಲೆಲ್ಲ ನಿಮಗೆ ಮೋದಿ ಕೇರ್ ಬಗ್ಗೆ, ಈಗ ಮೋದಿ ಕೇರ್ ಅಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಇದೆ, ಎಲ್ಲ ಅಟೆಂಡ್ ಆಗಿ. ವಿಶೇಷವಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರಾಡಕ್ಟ್ ಟ್ರೈನಿಂಗ್ ಇದ್ದಾಗ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಎಕ್ಸ್ಪರ್ಟ್ ಆಗಿ ಪ್ರಾಡಕ್ಟ್ ಲಾಂಚ್ ಆಗಿಂತ ಮುಂಚೆ ಫುಲ್ಲಿ ಎಕ್ಸ್ಪರ್ಟ್ ಆಗಿ, ಹರ್ಬಲ್ ಲೈಫ್ ಏನಾದ್ರು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸೆಂಟರ್ಗಳು ಅಥವಾ ಅಲ್ಲಿ ಹೋಗಿ ಏನು ನ್ಯೂಟ್ರಿಷನ್ ಕ್ಲಬ್ ಅಂತೇಳಿ, ಅಲ್ಲಿ ಹೋಗಿ ನೀವು ಎಕ್ಸ್ಪರ್ಟ್ ಆಗಿ ನಿಮ್ BMI ಮಾಡಿಸ್ಕೊಂಡು ಸ್ಟಡಿ ಮಾಡಿ ಬನ್ನಿ. ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ನ್ಯೂಟ್ರಿಷನ್ ಕ್ಲಬ್ ನ. ಆ ಹರ್ಬಲ್ ಲೈಫ್ ನಾನು ಅಪ್ರೋಚ್ ಮಾಡಿ, ಯಾಕೆಂದ್ರೆ ಬೆಟರ್ ಪ್ಲಾನ್ ಬರ್ತಾ ಇದೆ ನಮ್ಮಲ್ಲಿ, ಬೆಟರ್ ಕ್ವಾಲಿಟಿ, ಬೆಟರ್ ಮಾರ್ಜಿನ್ ಜೊತೆಗೆ ಮೋದಿ ಕೇರ್ ಬರ್ತಾ ಇದೆ ವೆಯ್ಟ್ ಲಾಸ್ ಪ್ರಾಡಕ್ಟ್. ಅವರು ದೊಡ್ಡ ಬಿಸ್ನೆಸ್ ಮಾಡಿದಾರಲ್ಲಿ, ನಾವು ಇನ್ನ ಜಾಸ್ತಿ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ನಾವು ಸಿದ್ಧ ಆಗ್ತಿದೀವಿ. ಸೊ ಅದೇ ತರನೇ ಅಲ್ಲೇ ಸಬ್ ಪಾಯಿಂಟ್ ಏನು ಅಂದ್ರೆ, ಡೆಮೋ ಕಿಟ್ ಅನ್ನ ಹೊಂದಿರಬೇಕು. ಎಲ್ಲರೂ ಕೂಡ ಡೆಮೋ ಕಿಟ್ ರೆಡಿ ಮಾಡ್ಕೊಳ್ಳಿ. ಇನ್ನು ಕೂಡ ಅಪ್ಗ್ರೇಡ್ ಮಾಡ್ತಾ ಹೋಗಿ. ಎಲ್ಲ ಲೇಟೆಸ್ಟ್ ಒಂದು 7-10 ಪ್ರಾಡಕ್ಟ್ ಆದ್ರೂ ಆ ಡೆಮೋ ಕಿಟ್ ರೆಡಿ ಇರಬೇಕು. ನಿಮ್ ಲೀಡರ್ ಕಾಂಟ್ಯಾಕ್ಟ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ ಇಟ್ಕೋಬೇಕು, ಯಾವ ಪ್ರಾಡಕ್ಟ್ ಡೆಮೋ ಮಾಡಬೇಕು, ಬೇರೆ ಪ್ರಾಡಕ್ಟ್ ಯಾವ್ದು ಇಟ್ಕೊಂಡಿರ್ಬೇಕು ಅಂತ ಹೇಳಿ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಸಿಸ್ಟಮೆಟಿಕ್ ಆಗಿರ್ಬೇಕು. ಅಲ್ಲಿ ಸಣ್ಣ ಪುಟ್ಟ ವಸ್ತು, ಒಂದು ಸ್ಪೂನ್ ಇಂದ ಹಿಡಿದು ಒಂದು ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಮ ಹತ್ರ ಇರ್ಬೇಕಲ್ಲಿ. ಕಾಂಪಿಟೇಷನ್ ಪ್ರಾಡಕ್ಟ್ ಆಗ್ಲಿ, ನನ್ನ ಪ್ರಾಡಕ್ಟ್ ಆಗ್ಲಿ, ಅದು ಶುದ್ಧತೆ, ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ಬೇಕು. ಯಾವ ತರ ನೀವು ಡೆಮೋ ಕಲಿಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಲೆಜೆಂಡರಿ ಲೀಡರ್ ಇದ್ದಾರೆ, ಅಲ್ಪೇಶ್ ಗಜ್ಜಾರ್ ಸರ್ ಅಂತ ಹೇಳಿ, ಗುಜರಾತ್ ಇಂದ ನೆಟ್ವರ್ಕ್ ಲೀಡರ್. ಮೋದಿ ಕೇರ್ ನ ಇಷ್ಟಪಟ್ಟು ಟೋಟಲಿ ಅವ್ರ ಟೀಮ್ ಅಲ್ಲಿ ಸುಮಾರು 300 ಜನ ಲೀಡರ್ ಒಂದೇ ಸಲಿಗೆನೆ ಜಾಯ್ನ್ ಆಗಿದ್ರು RMP ಇಂದ. 12 ವರ್ಷ ಕೆಳಗಡೆ ತುಂಬಾ ದೊಡ್ಡ ಲೀಡರು, ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಅಚೀವರ್ ಅವರು. ಅವರ ಮಗ 11 ವರ್ಷದ ಬಾಲಕ
ಒಂದ್ಸಲ ಏನ್ ಮಾಡ್ತಾನೆ ಅಂದ್ರೆ, ಅವ್ರ ತಂದೆ ಔಟ್ ಆಫ್ ಸ್ಟೇಷನ್ ಹೋದಾಗ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು 50,000 ಅಮೆಝಾನ್ ಅಲ್ಲಿ ಇವ್ನಿಗೆ ಬೇಕಾಗಿರೋದನ್ನ ಶಾಪಿಂಗ್ ಮಾಡ್ತಾನೆ. ಅದು ಮಾಡಿದಾಗ ಅವ್ರ ತಂದೆ ವಾಪಸ್ ಬರ್ತಾರೆ. ಅವ್ರಿಗೆ ಬೇಜಾರಾಗುತ್ತೆ, ಶಾಕ್ ಆಗುತ್ತೆ. ದುಡ್ಡು ಖಾಲಿ ಮಾಡಿದ್ನಲ್ಲ ಇವನು ಅಂತಲ್ಲ, ಇವನಿಗೆ ಜವಾಬ್ದಾರಿ ಬರ್ತಿಲ್ವಲ್ಲ ಅಂತೇಳಿ. ಅವನಿಗೆ ಕೇಳ್ತಾರೆ, ಅವನಿಗೆ ಬೈಯಲ್ಲ, ಹೊಡಿಯಲ್ಲ. ನೋಡಪ್ಪ, ನೀನಿಗೆ ಸಂಪಾದನೆ ಮಾಡ್ಬೇಕು, ನೀನು ದುಡಿಯೋದ್ರ ವ್ಯಾಲ್ಯೂ ಗೊತ್ತಾಗ್ಬೇಕು. ನೀನು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಕೂಡ ಇಷ್ಟು ಅಂತ ನೀನ್ ಸಂಪಾದನೆ ಮಾಡ್ಬೇಕು. ನಿನ್ನ ದುಡ್ಡಲ್ಲಿ ನೀನ್ ಪೇಪರ್ ಹಾಕ್ತೀಯಾ, ಅಥವಾ ನೀನು ಹಾಲಾಕ್ ಬರ್ತೀಯಾ, ಅಥವಾ ನೀನು ಏನಾದ್ರೂ ವಸ್ತುಗಳನ್ನ ಸೇಲ್ ಮಾಡ್ತೀಯಾ, ಏನಾದ್ರೂ ಮಾಡು. ನನ್ನ ಶ್ರೀಮಂತಿಕೆ ನಿನಗೆ ಮದ ಹೇರಬಾರ್ದು. ನೀನ್ ಏನಾದ್ರೂ ಕಲಿಲೇಬೇಕು, ಪ್ರೊಫೆಷನ್ ಕಲಿಬೇಕು. ನೀನು ದುಡಿಲಿಕ್ ಏನಾದ್ರು ಮಾಡ್ಬೇಕು ಅಂತ ಅವನಿಗೆ ಸ್ಟ್ರಾಂಗ್ ಆಗಿ ಆರ್ಡರ್ ಮಾಡ್ತಾರೆ. ಅವಾಗ ಅವನು ಎಲ್ಲದನ್ನೂ ಪ್ರಯತ್ನ ಮಾಡಿ ಕೊನೆಗೆ ಮೋದಿಕೆ ಪ್ರಾಡಕ್ಟ್ ರಿಟೇಲ್ ಮಾಡ್ತೀನಿ, ನನಗೆ ಟ್ರೈನಿಂಗ್ ಕೊಡಿ ಅಂತ ಕೇಳ್ತಾನೆ. ನಾನ್ ಟ್ರೈನಿಂಗ್ ಕೊಡಲ್ಲ, ಡೆಮೋ ಕಲ್ಸಿ. ನಾನ್ ಡೆಮೋ ಕೊಡಲ್ಲ, ನೀನ್ ಕಲಿಬೇಕಾದ್ರೆ ಹೆಂಗಾದ್ರೂ ಕಲಿ. ಆಯ್ತು, ಡ್ರೈವರ್ ಅಂಕಲ್ನ ನನಗೆ ಕಲ್ಸ್ಕೊಡಿ, ಕಲಿಸ್ಲಿಕ್ಕೆ ಹೇಳಿ. ಅವರು ಬರೋದಿಲ್ಲ. ಅಮ್ಮನಿಗೆ ಹೇಳಿ, ಅಮ್ಮನೂ ಬರಲ್ಲ. ನೀನ್ ಕಲಿಬೇಕಷ್ಟೇನೆ. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ರಿಟೇಲ್ ಮಾಡ್ತೀಯ, ಮಾಡಬೇಕಾದ್ರೆ ಯಾರಿಗೂ ಮೋಸ ಮಾಡಂಗಿಲ್ಲ. ಆದ್ರೆ ಒಳ್ಳೆ ರೀತಿ ನಾಲೆಜ್ ಕೊಟ್ಟು ರಿಟೇಲ್ ಮಾಡ್ಬೇಕು ನೀನು ಅಂತ ಹೇಳಿ. ನೆಕ್ಸ್ಟ್ ಅವ್ರ ತಂದೆ ತಾಯಿ ಹೊರಗಡೆ ಔಟ್ ಆಫ್ ಸ್ಟೇಷನ್ ಹೋಗ್ತಾರೆ, ಬಿಸ್ನೆಸ್ ಟ್ರಿಪ್. 4 ದಿನ ಆದ್ಮೇಲೆ ವಾಪಸ್ ಬರ್ತಾರೆ. 4 ದಿನ ಆದ ನಂತರ ವಾಪಸ್ ಬಂದಾಗ ಅವನು ವೆಲ್ಕಮ್ ಮಾಡ್ತಾ ಇದ್ದಾನೆ ಮಗ. ನನ್ನ ಡ್ರಾಯಿಂಗ್ ರೂಮಿಗೆ ಬನ್ನಿ, ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ. ಅವ್ರು ಊಟ ಮಾಡಿ ಫ್ರೆಶ್ ಆಗಿ ಅಲ್ಲಿ ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಟೇಬಲ್ ಅಲ್ಲಿ ಸುಮಾರು 15 ಪ್ರಾಡಕ್ಟ್ ಗಳ ಎಲ್ಲಾ ಪ್ರಾಡಕ್ಟ್ ಡೆಮೋಗೆ ರೆಡಿ ಮಾಡಿ ಇಟ್ಟಿದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, 3/4 ಗಂಟೆ ಫ್ರೀ ಮಾಡ್ಕೊಳ್ಳಿ, ನಾನೆಲ್ಲ ಡೆಮೋ ಮಾಡ್ತೀನಿ ಅಂತ ಹೇಳಿ. 3/4 ಗಂಟೆನಲ್ಲಿ ಸುಮಾರು 12 ಪ್ರಾಡಕ್ಟ್ ಡೆಮೋನ ಅದ್ಭುತವಾಗಿ ಮಾಡ್ತಾನೆ. ಅವರು ಮೂಕ ವಿಸ್ಮಿತರಾಗ್ಬಿಡ್ತಾರೆ. ಆಶ್ಚರ್ಯ ನಂಬಕ್ಕೆ ಆಗಲ್ಲ. ಏನಿದು, ವಿಡಿಯೋ ನೋಡ್ತಾ ಇದೀವಾ ಅಥವಾ ಲೈವ್ ನೋಡ್ತಿದೀವಾ ಅಂತ ಹೇಳಿ. ಆದ್ರೆ ಅವ್ನ ಮಗ 11 ವರ್ಷ ಹುಡುಗ 12 ಐಟಮ್ನ ಡೆಮೋನ ತುಂಬಾ ಚೆನ್ನಾಗಿ ಮಾಡ್ತಾನೆ. 10 ವರ್ಷ 15 ವರ್ಷ ಲೀಡರ್ಗಳು ಎಕ್ಸ್ಪೀರಿಯನ್ಸ್ ಇರೋರು ಆತರ ಮಾಡಿರಲ್ಲ. ಅವಾಗ ಕೇಳ್ತಾರೆ, ಮಗನೇ ನೀನ್ 4 ದಿನದಲ್ಲಿ ಹೆಂಗ್ ಕಲ್ತೆ ಅಂತ ಹೇಳಿ. ಅವ್ನು ಹೇಳ್ತಾನೆ, ಯೂಟ್ಯೂಬ್ ಅಲ್ಲಿ ಕಲ್ತೆ ಅಂತ ಹೇಳಿ. ಯೂಟ್ಯೂಬ್ಗೆ ಹೋಗಿ ಒಂದೊಂದು ಡೆಮೋ ಬಗ್ಗೆ 4 ವಿಡಿಯೋ 5 ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ ಸೊ ಡೈಲಿ 5-6 ಗಂಟೆ ಎಫರ್ಟ್ ಹಾಕಿ ನಾನು ಕಲ್ತೆ ಅಂತ ಹೇಳ್ತಾನೆ. ನೋಡಿ ಸ್ನೇಹಿತರೆ, ಎಂತ ಮ್ಯಾಜಿಕ್ ಮಿರಾಕಲ್. ಎಷ್ಟೋ ಜನ ನಮ್ಮ ಬಿಸ್ನೆಸ್ ಅಲ್ಲಿ 10 ವರ್ಷ ಇದ್ದಾರೆ, ಡೆಮೋ ಕಲ್ತಿಲ್ಲ. 3 ವರ್ಷ ಇದ್ದಾರೆ, ಡೆಮೋ ಕಲ್ತಿಲ್ಲ. ಇನ್ನು 1-2 ಡೆಮೋ ಮಾಡೋದು ಕಷ್ಟ. ತುಂಬಾ ಜನ ಮಾಡ್ತಿದ್ದೀರಾ, ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಬಟ್ ತುಂಬಾ ಜನ ಡಿಪೆಂಡ್ ಆಗ್ತಿದ್ದಾರೆ, ಡೆಮೋ ಮಾಡ್ತಾ ಇಲ್ಲ, ಹಾಗೆ ಪ್ರಾಡಕ್ಟ್ ಬಗ್ಗೆ ಹೇಳಕ್ ಹೋಗ್ತಾ ಇದ್ದಾರೆ. ಅಲ್ಲಿ ಕ್ವಾಲಿಟಿ ಇಲ್ಲ, ಅಥವಾ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಅಥವಾ ತಯಾರಿ ಇಲ್ಲ. ಆದ್ರೆ 11 ವರ್ಷ ಬಾಲಕ ಇವತ್ತು ಇದಾಗಿ 4 ವರ್ಷ ಆಯ್ತು, ಈಗ ಆಲ್ರೆಡಿ 15 ವರ್ಷ. ಇವತ್ತು ಒಳ್ಳೆ ಟ್ರೈನರ್ ಆಗಿದ್ದಾನೆ. ಅವ್ರ ಮಗ ಸ್ಟೇಜ್ ಅಲ್ಲಿ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಸೊ ಡೆಫಿನೆಟ್ಲಿ ತಂದೆ ಮೀಸು ತಗೊಂಡು ಬೆಳೀತಾ ಇದ್ದಾನೆ. ಬೆಳೆಯುವ ಪೈರನ್ನು ಮೊಳಕೆಯಲ್ಲಿ ಗುರುತಿಸಿ ಅಂತ ಹೇಳಿ. ಸೊ ಹಾಗೆ ನೀವು ಕೂಡ ಆ ಒಂದು ಡೆಮೋ ಕಿಟ್ ರೆಡಿ ಮಾಡ್ಕೋಬೇಕು. ಅದೇ ತರ ನೆಕ್ಸ್ಟ್ ಪಾಯಿಂಟ್, ಅದಲ್ಲೇ ಸಬ್ ಪಾಯಿಂಟ್ 5ನೇದು, ನಾಲೆಜ್ ಆನ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಅನ್ನ ನೀವು ಪಡ್ಕೋಬೇಕು. ನೆಕ್ಸ್ಟ್ ಪ್ಲಾನ್ ಬರ್ತದೆ, ಎಲ್ಲರೂ ಅದ್ರಲ್ಲಿ ಬಿಸಿ ಆಗ್ತೀರಾ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಾಲೆಜ್. ಓಕೆ, ಎಲ್ಲಾ ಮೋದಿ ಕೇರ್ ನಲ್ಲಿ ವಿಶೇಷವಾದ ಪ್ರಾಡಕ್ಟ್ ಇದೆ. ನಿಮ್ಮ ಫೇವರೇಟ್ ಅಥವಾ ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಕನಿಷ್ಠ ಟಾಪ್ 10 ಟಾಪ್ 20 ಐಟಮ್ ಬಗ್ಗೆ ನಿಮಗೆ ಡೆಮೋ ಗೊತ್ತಿರಬೇಕು, ಪ್ರಾಕ್ಟೀಸ್ ಮಾಡಿರ್ಬೇಕು, ಅಂಡ್ ನಾಲೆಜ್ ಇರ್ಬೇಕು ಅದ್ರ ಬಗ್ಗೆ. ಯಾವ ತರ ಬಳಸಬೇಕು, ಏನ್ ಕಂಟೆಂಟ್, ಯಾವ್ದಕ್ಕೆ ಏನು ಕೊಡ್ಬೇಕಾಗಿದೆ, ಏನು ಯುನಿಕ್ ಕ್ವಾಲಿಟಿ ಇದೆ, ಯುನಿಕ್ ಕಂಟೆಂಟ್ ಏನಿದೆ ಅಂತಕ್ಕದ್ದು ನಿಮಗೆ ಗೊತ್ತಾಗ್ಬೇಕಾಗುತ್ತೆ. ಸೊ ಸಾಟರ್ಡೆ ಮಾರ್ನಿಂಗ್ ನಮ್ಮ ಲೀಡರ್ಗಳು 7 ಗಂಟೆಗೆ ಪ್ಲೇ ಮಾಡ್ತಾ ಇರ್ತಾರೆ. ಮಿಸ್ ಮಾಡ್ದಲ್ಲಿ ಅಟೆಂಡ್ ಆಗಿ. ಸೊ ಬುಧವಾರ ಬಿಸ್ನೆಸ್ ಬಗ್ಗೆ ಅಥವಾ ಸಕ್ಸಸ್ ಸ್ಟೋರಿ ಅಥವಾ ಸಕ್ಸಸ್ ಸೀಕ್ರೆಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ನಮ್ಮ 6 ಜನ ಕೋರ್ ಲೀಡರು. ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ ನಿಮಗೆ. ಪ್ರಾಡಕ್ಟ್ ಡೆಮೋ ಕಲಿಬೇಕು, ಪ್ರಾಡಕ್ಟ್ ನಾಲೆಜ್ ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಜ್ಞಾನ ಇದೆ, ಜ್ಞಾನ ಭಂಡಾರ ಇದೆ. ಟೈಮ್ ಇನ್ವೆಸ್ಟ್ ಮಾಡಿ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗ್ಲಿಕ್ಕೆ ನಿಮ್ಗೆ ಯಾವ ಪ್ಲಾನ್ ಗೊತ್ತಾಗೋದು ಬೇಕಾಗಿಲ್ಲ. ಎಷ್ಟು ಪ್ರಾಡಕ್ಟ್ ಜ್ಞಾನ ಪಡಿತೀರಾ ಅಷ್ಟು ಪಂಡಿತರಾಗ್ತೀರಾ, ಅಷ್ಟು ಯಶಸ್ಸು ಗ್ಯಾರಂಟಿ, ಕಟ್ಟಿಟ ಬುದ್ಧಿ. ಸೊ ಸೆಲ್ಫ್ ಯೂಸರ್ ಆಗ್ಬೇಕು. 100% ಯೂಸರ್ ಆಗ್ಲಿಕ್ಕೆ ನೀವೆಲ್ಲರೂ ಕೂಡ ಪ್ಲಾನ್ ಮಾಡಿ. ಓಕೆ, ನೆಕ್ಸ್ಟ್ 6ನೇ ಪಾಯಿಂಟ್, ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರ ಜೊತೆ. ಸೊ ನಿಮ್ಮ ಟೀಮ್ನವ್ರ ಜೊತೆ, ನಿಮ್ಮ ಅಪ್ಲೈನ್ ಜೊತೆ, ನಿಮ್ಮ ಡೌನ್ ಲೈನ್ ಜೊತೆ, ನಿಮ್ಮ ಲವ್ ಲೈನ್ ಅಥವಾ ಕ್ರಾಸ್ ಲೈನ್ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೋಬೇಕು. ಕ್ರಾಸ್ ಲೈನ್ ಜೊತೆ ಬಿಸ್ನೆಸ್ ಅನ್ನ ಡಿಸ್ಕಷನ್ ಮಾಡೋ ಹಾಗಿಲ್ಲ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅವ್ರ ಜೊತೆ ಪ್ರೀತಿ ಇರ್ಲಿ, ಗೌರವ ಇರ್ಲಿ. ಕ್ರಾಸ್ ಲೈನ್ ಜೊತೆ ನೀವು ನೆಗೆಟಿವ್ ಮಾತಾಡೋಗಿಲ್ಲ, ಡೌನ್ ಲೈನ್ ಜೊತೆನೂ ನೆಗೆಟಿವ್ ಮಾತಾಡೋಗಿಲ್ಲ. ಓಕೆ, ಏನಾದ್ರೂ ಚಾಲೆಂಜ್ ಬಂದ್ರೆ ಅಪ್ಲೈನ್ ಹತ್ರ ಮಾತಾಡಿ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ. ಅಲ್ಲಿ ಮಾನವೀಯತೆ ಇರಬೇಕು, ಅಲ್ಲಿ ಪ್ರೀತಿ ಇರಬೇಕು, ಗೌರವ ಇರಬೇಕು, ಕಮ್ಯುನಿಕೇಶನ್ ಅಲ್ಲಿ ಇರಬೇಕು, ಸೇವಾ ಮನೋಭಾವನೆ ಇರಬೇಕು. ಎಸ್ಪೆಷಲಿ ಹೊಸ ಪ್ಲಾನ್ ಅಲ್ಲಿ ಅಂತೂ ನಾನು ಹೇಳ್ತೀನಿ ನೋಡಿ, ರಿಲೇಶನ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದು, ಈಗೋ ಕ್ಲಾಶ್ ಮಾಡ್ಕೊಳ್ಳೋದು, ಕಂಪ್ಯಾರಿಸನ್ ಹೋಗೋದು, ಅವ್ರನ್ನ ಡೌನ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಲೈಫ್ ಏಟ್ ಕೊಡುತ್ತೆ. ನಿಮಗೆ ಬೆಳೆಯಕ್ಕಾಗಲ್ಲ, ನಿಮಗೆ ರೆಸ್ಪೆಕ್ಟ್ ಇರೋದಿಲ್ಲ, ನಿಮಗೆ ಗುಡ್ ವಿಲ್ ಬೆಳೆಯೋದಿಲ್ಲ. ಜನಗಳ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕು, ಜನಗಳ ಒಂದು ಶಾಪ ಅಲ್ಲ. ನಾನು ಸಂಪಾದನೆ ಮಾಡುವ ಸಕ್ಸಸ್ಸು, ಹಣ, ಜನಗಳ ಪ್ರೀತಿ ವಿಶ್ವಾಸ ಗೌರವ ಅವರ ಆಶೀರ್ವಾದದಿಂದ ಬಂದಿರಬೇಕು ಹೊರತು ಅವರ ರಕ್ತ ಕಣ್ಣೀರಾಗಿರ್ಬಾರ್ದು ಅಥವಾ ಶಾಪದ ಕಣ್ಣೀರಾಗಿರ್ಬಾರ್ದು. ಅದಕ್ಕೋಸ್ಕರ ಸ್ನೇಹಿತರೆ, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೋಬೇಕು. ಫಸ್ಟ್ ಬಿಸ್ನೆಸ್ ಗಿಂತ ಮುಂಚೆ ಸಂಬಂಧ ಬಾಂಧವ್ಯ.
ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಬೇಕು, ಅವ್ರ ಬಗ್ಗೆ ಕೇರ್ ತಗೋಬೇಕು, ಅವ್ರ ಫ್ಯಾಮಿಲಿ ಎಲ್ಲ ನಿಮಗೆ ಗೊತ್ತಿರ್ಬೇಕು. ನಿಜವಾಗ್ಲೂ ಮಾನವೀಯತೆಯ ಗುಣಗಳಿಂದ ನಾವು ಸ್ಪಂದಿಸ್ಬೇಕು ಅವರಿಗೆ. ಅದು ಬಹಳ ಇಂಪಾರ್ಟೆಂಟ್. ಅವ್ರಿಗೆ ಫೀಲಿಂಗ್ ಬರ್ಬೇಕು, ಹೊರಗಡೆ ಎಲ್ಲ ಕೆಟ್ಟ ರಾಜಕೀಯ ಆಗಿದೆ, ಹೊರಗಡೆ ಎಲ್ಲ ಕೆಟ್ಟದ್ದು ನಡೀತಾ ಇದೆ, ದ್ವೇಷ ಇದೆ, ಹಠ ಇದೆ, ಹೊರಗಡೆ ಎಲ್ಲರೂ ಕಾಲ್ ಎಳಿತಾರೆ, ಟೀಕೆ ಮಾಡ್ತಾರೆ. ಬಟ್ ಅದನ್ನೇ ನಾವಿಲ್ಲಿ ಮಾಡ್ತಾ ಹೋದ್ರೆ ಹೊರಗಡೆದಕ್ಕೂ ನಮಗೂ ಏನು ವ್ಯತ್ಯಾಸನೇ ಇಲ್ಲ. ಹಾಗಾಗಿ ನಾವಿಲ್ಲಿ ಇದೀವಿ ಅಂದ್ರೆ ಒಂದು ಎಲ್ಲರೂ ಒಂದೇನೆ, ಒಂದು ಫ್ಯಾಮಿಲಿ ಅಂತ ಇರ್ಬೇಕು. ಓಕೆ, ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ಹೇಳಿ, ಈ ಜಗತ್ತು ಒಂದು ಕುಟುಂಬ ಅಂತ ನಾವ್ ಇರ್ಬೇಕಾಗತ್ತೆ. ಇಲ್ಲಿ ಪ್ರೀತಿ, ಬಾಂಧವ್ಯ, ಇಲ್ಲಿ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು, ಸರ್ವಿಸ್ ಕೊಡ್ತಕ್ಕಂಥದ್ದು, ಒಬ್ರನ್ನೊಬ್ರು ಕಾಳಜಿ ತಗೊಳ್ತಕ್ಕಂಥದ್ದು, ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು, ಅವರ ಒಂದು ಜೀವನದಲ್ಲಿ ಅವ್ರಿಗೆ ಬೇಕಾಗಿರೋ ನಾವು ಸ್ಪಂದಿಸ್ತಕ್ಕಂಥದ್ದು. ಹಾಗಂತ ಹೇಳಿ ಡೋಂಟ್ ಟ್ರೈ ಟು ಪ್ಲೀಸ್ ಪೀಪಲ್. ಬೇರೆಯವ್ರನ್ನ ನಾನು ಖುಷಿ ಪಡಿಸಕ್ ಹೋಗ್ತೀನಿ ಅಂತ ಹೋಗ್ಕೋಬೇಡಿ, ಅದು ಬಹಳ ಡೇಂಜರ್. ನಿಮ್ಮ ಜೀವನ ನರಕ ಆಗುತ್ತೆ. ಆದ್ರೆ ನ್ಯಾಚುರಲ್ ಆಗಿರಿ, ಒಳ್ಳೆ ಕಮ್ಯುನಿಕೇಶನ್ ಅಲ್ಲಿರಿ, ಅದು ಬಹಳ ಇಂಪಾರ್ಟೆಂಟ್. ಅವ್ರ ಫ್ಯಾಮಿಲಿ ಜೊತೆ ಅವ್ರ ಫ್ಯಾಮಿಲಿ ಒಂದು ಭಾಗ ಆಗ್ಬೇಕು ಎಲ್ಲೂ. ಓಕೆ, ಸೊ ಹೊರಗೊಂದು ಒಳಗೊಂದು ಹೊಟ್ಟೆ ಕಿಚ್ಪಡೋದು, ದ್ವೇಷ ಹಿಡ್ಕೊಳ್ಳೋದು, ಅಥವಾ ಅಲ್ಲಿ ಈಗೋ ಹಿಡ್ಕೊಳ್ಳೋದು, ಅದರಿಂದ ಮಾತ್ರ ಹೊರಗಡೆ ಇರ್ಬೇಕಾಗುತ್ತೆ. ಸೊ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ನೆಕ್ಸ್ಟ್ ನಾನು ಪವರ್ ಆಫ್ 3 ಮಾತಾಡುವಾಗ 3 ಜನ ಟಾಪ್ ಲೀಡರ್ ನಿಮ್ ಟೀಮಲ್ಲಿ, ನಿಮ್ಮ ಟೀಮಿನ ಸ್ಟ್ರೆಂತ್ ಆಗಿರ್ತಾರೆ, ಅವರು ನಿಮಗೆ ಆಸ್ತಿ ಆಗಿರ್ತಾರೆ. ಅಲ್ಲಿ ಎಲ್ಲರ ಜೊತೆ ಬಾಂಧವ್ಯ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ 7ನೇ ಪಾಯಿಂಟ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಅಟೆಂಡ್ ಆಲ್ ಟ್ರೈನಿಂಗ್. ಸ್ಕಿಲ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲಾದ್ರಲ್ಲೂ ಒಂದು ಲ್ಯಾಂಗ್ವೇಜ್ ಕಲಿತಕ್ಕಂಥದ್ದು, ಫಾಲೋ ಅಪ್ ಸ್ಕಿಲ್ ಕಲಿತಕ್ಕಂಥದ್ದು, ಡೆಮೋ ಸ್ಕಿಲ್, ಪ್ರೆಸೆಂಟೇಶನ್ ಸ್ಕಿಲ್ ಆಗಿರ್ಬೋದು. ಓಕೆ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಜನರ ಜೊತೆ ಮಾತಾಡ್ತಕ್ಕಂಥ ಒಂದು ಕಲೆ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಸೊ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಗೆ ತುಂಬಾ ಅವಶ್ಯಕತೆ ಇದೆ ನಿಮ್ಮ ಲೈಫ್ ಅಲ್ಲಿ. ಓಕೆ, ಪ್ರತಿಯೊಂದು ಅಷ್ಟೇ. ಒಂದು ಸೋಷಿಯಲ್ ಮೀಡಿಯಾನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಆಗಿರ್ಬೋದು, ಒಂದು ಮೆಸೇಜ್ ಟೈಪ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಆಗಿರ್ಬೋದು, ಬುಕ್ ರೀಡಿಂಗ್ ಆಗಿರೋದು, ಆ ತರ ಇಲ್ಲೇನೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲೇ ಅಟೆಂಡ್ ಆಲ್ ಟ್ರೈನಿಂಗ್ಸ್. ಟ್ರೈನಿಂಗ್ ಅಟೆಂಡ್ ಆಗೋದು ಬಹಳ ಇಂಪಾರ್ಟೆಂಟ್, ಅಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇವತ್ತು ನಿಮಗೆ ಕಲಿಕೆ ಬಹಳ ಅವಶ್ಯಕತೆ ಇದೆ. ಸರಸ್ವತಿನ ಹೊಲಿಸ್ಕೊಂಡ್ರೆ ಲಕ್ಷ್ಮಿ ಒಲ್ದೇ ಒಲಿತಾಳೆ. ಸರಸ್ವತಿ ಹೊಲಿಸ್ಕೊಳ್ತಾ ಇದ್ರೆ ಲಕ್ಷ್ಮಿ ಯಾವ ಕಣಕ್ಕೂ ಒಲಿಯೋದಿಲ್ಲ. ಹಾಗಾಗಿ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಎಜುಕೇಶನ್ ನಾವು ತಗೊಂಡಿದೀವಿ ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ, ಅದು ಸಾಕಾಗಲ್ಲ. ಅಲ್ಲಿ ಅಕಾಡೆಮಿಕ್ ಎಜುಕೇಶನ್, ಆದ್ರೆ ಲೈಫ್ ಎಜುಕೇಶನ್, ಜೀವನಕ್ಕೆ ಬೇಕಾಗಿರೋದು, ನಮ್ಮನ್ನ ಗೆಲ್ಲಿಸ್ತಕ್ಕಂಥದ್ದು ಅಂದ್ರೆ ಇಲ್ಲಿನ ಶಿಕ್ಷಣ. ಎಷ್ಟೋ ಜನ ಸ್ಕೂಲ್ ಮೆಟ್ಲು ಹತ್ತೇ ಇರೋರು ಅಥವಾ ಕಾಲೇಜ್ ಮೆಟ್ಲು ಹತ್ತೇ ಇರೋರು ಇಲ್ಲಿ ಸೊ ದೊಡ್ಡ ಆಫೀಸರ್ಗಳು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಇವರು ಎಜುಕೇಶನ್ ಮಾಡಿಲ್ಲ, ಇವರು ಡಿಗ್ರಿ ಮಾಡಿಲ್ಲ, SLC ಫೇಲ್ ಅಂತ ಹೇಳಿದ್ರೆ ನಂಬಕ್ಕೆ ಆಗಲ್ಲ. ಅದಕ್ಕೆ ಕಾರಣ ಇಲ್ಲಿ ಮೋದಿ ಕೇರಳಿ ಅವ್ರಿಗೆ PhD ಆಗಿದೆ. ಹಾಗಾಗಿ ನೀವು ಕಲಿಬೇಕು. ಕಲಿಲಿಕ್ಕೆ ಸಿಕ್ಕಾಪಟ್ಟೆ ಇದೆ. ಗೂಗಲ್ ಆಗಿರ್ಬೋದು, ನಿಮಗೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದನ್ನ ಮ್ಯೂಸಿಕ್ ಗಳಿಗೆ, ಫಿಲಂ ಗಳಿಗೆ ನೋಡ್ಲಿಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ. ಆದ್ರೆ ಕಲಿಕೆ ಇಲ್ಲಿ ಸಾಕಷ್ಟು ವಿಡಿಯೋ ಇದೆ. ಅದು ನನ್ನ ಚಾನಲ್ ಆಗಿರ್ಬೋದು, ರಾಜುಡಿಜಿ ಯೂಟ್ಯೂಬ್ ಚಾನಲ್, ಅಥವಾ ಸುರೇಖಾ ಮೇಡಮ್ ಆಗಿರ್ಬೋದು, ಇನ್ನು ದೊಡ್ಡ ಲೀಡರ್ಗಳು, ಪ್ರಮೋದ್ ಆಚಾರ್ಯ ಸರ್, ಸಂಜಯ್ ಬಗಾರಿಯಾ ಸರ್, ಸಂತೋಷ್ ಶೆಟ್ಟಿ ಸರ್, ಇನ್ನು ಸಾಕಷ್ಟು ಲೀಡರ್ಗಳ ಜ್ಞಾನ ಭಂಡಾರ ಇದೆ. ಹೊರಗಡೆಯವರು ಇದ್ದಾರೆ, ಬರೀ ಮೋದಿ ಕೇರಳ ಅಷ್ಟೇ ಅಲ್ಲ. ಓಕೆ, ಡಾಕ್ಟರ್ ಗುರುರಾಜ್ ಕರ್ಜಿಗಿ ಆಗಿರ್ಬೋದು, ನಿರ್ಭಯಾನಂದ ಸ್ವಾಮೀಜಿ ಆಗಿರ್ಬೋದು, ಡಾಕ್ಟರ್ ವಿವೇಕ್ ಬಿಂದ್ರಾ ಆಗಿರ್ಬೋದು, ಈ ತರ ಸಾಕಷ್ಟು ವಿಡಿಯೋಗಳ ಸರಮಾಲೆ ಇದೆ, ಫ್ರೀಯಾಗಿ ಸಿಗುತ್ತೆ ನಿಮಗೆ. ಸೊ ನಾನಂತೂ ಕನಿಷ್ಠ 1.5-2 ಗಂಟೆ, ನಾನು ಮಿನಿಮಮ್ 2 ಗಂಟೆ ನಾನು ಸೆಲ್ಫ್ ಡೆವಲಪ್ಮೆಂಟ್ ಟೈಮ್ ಕೊಡ್ತಾ ಇರ್ತೀನಿ. ಹಣ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಫಿಸಿಕಲ್ ಆಗಿ ನಾನು ಲಕ್ಷಾಂತರ ಹಣ ಇನ್ವೆಸ್ಟ್ ಮಾಡಿ ಕೂಡ ನಾನು ಟ್ರೈನಿಂಗ್ ಅಟೆಂಡ್ ಆಗ್ತಿರ್ತೀನಿ. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಗೆ ಒತ್ತು ಕೊಡಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲೇಬೇಕು. ಇವತ್ತು ಹೇಗಿದ್ದೀರಾ ಅಲ್ಲಿಗಿಂತ ನಾಳೆ ಬೆಟರ್ ಆಗಿರ್ಬೇಕು. ನಾಳೆ ಡೆಮೋ ಇವತ್ತಿಗಿಂತ ಇಂಪ್ರೂವ್ ಆಗಿರ್ಬೇಕು. ಇವತ್ತಿನ ಪ್ರೆಸೆಂಟೇಶನ್ ನೆನ್ನೆಗಿಂತ ಇಂಪ್ರೂವ್ ಆಗಿರ್ಬೇಕು. ಅವಾಗ ಮಾತ್ರ ಎಕ್ಸ್ಟ್ರಾರ್ಡಿನರಿ ನೀವು ಸಾಧನೆ ಮಾಡ್ತೀರಾ. ಒಳ್ಳೆ ಮನಸ್ಸಿನಿಂದ ನೀವೇನಾದ್ರು ಕೂಡ ಕಲಿಕೆಗೆ ಮೊದಲನೇ ಪ್ರಾಶಸ್ತ್ಯ ಕೊಡಿ. ಕಲಿಕೆಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಬೆಳವಣಿಗೆ ಆಗಲ್ಲ ನಿಮಗೆ. ಓಕೆ, ಅದೇ ತರನೇ ಪವರ್ ಆಫ್ 3 ಲಾಸ್ಟ್ ಪಾಯಿಂಟ್. ಪವರ್ ಆಫ್ 3 ನ ನೀವೆಲ್ಲರೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕಾಗಿದೆ. ಅದರಲ್ಲಿ ನೋಡಿ, ವೆರಿ ಕ್ಲಿಯರ್ ಆಗಿ ಕ್ಲೂ ಕೊಟ್ಟಿದೀವಿ. ಲಾಸ್ಟ್ ಮಂತ್ ಕೂಡ ಇದಕ್ಕೇನೆ ಪ್ರಮೋಷನ್ ಕೊಟ್ಟಿದ್ರು. ಆ ಪ್ರಮೋಷನ್ ಅನ್ನು ಚೆನ್ನಾಗಿ ಬಳಸ್ಕೋಬೇಕು. ಪವರ್ ಆಫ್ 3 ಅಂದ್ರೆ ಮಿನಿಮಮ್ 3 ತುಂಬಾ ಸ್ಟ್ರಾಂಗ್ ಲೆಗ್ ಆಗ್ಬೇಕು. 3 ಜನ ಆಕ್ಟಿವ್ ಇದಾರೆ ನನಗೆ, 4 ಜನ ಆಕ್ಟಿವ್ ಇದಾರೆ ನನಗೆ, ಒಂದೊಂದು ಲೆಗ್ ಅಲ್ಲಿ 5-6 ಜನ ಇದ್ದಾರೆ, ಸಾಕಾಗಲ್ಲ. ಪ್ರತಿಯೊಬ್ರು ಕೂಡ ಇವತ್ತು 0 ಇದ್ದವರು ಕೂಡ ನಿಮಗೆ ಈ ತಿಂಗಳ ಅಷ್ಟೊತ್ತಿಗೆ ಮಿನಿಮಮ್ 3 ಲೆಗ್ ಸ್ಟ್ರಾಂಗ್ ಮಾಡ್ಕೋಬೇಕು. ಅವರಿಗೂ ಕೂಡ ಶಕ್ತಿ ತುಂಬಬೇಕು. ಅವ್ರ ಕೆಳಗೂ 3 ಸ್ಟ್ರಾಂಗ್ ಆಗ್ಬೇಕು. 3 3 3 3 3 9 27 80 81 ಈ ತರ ತುಂಬಾ ಮಲ್ಟಿಪ್ಲೈ ಆಗ್ತಾ ಹೋಗ್ಬೇಕು. ಎಕ್ಸ್ಟ್ರಾ 4ನೇ ಲೆಗ್ ಇದ್ರೆ ಅಡ್ವಾಂಟೇಜ್ ಇದೆ. ಅಲ್ಲಿಗೆ ನಿಲ್ಬೇಕು ಅಂತೇನಿಲ್ಲ, 3ಕ್ಕೆ ಸ್ಟಾಪ್ ಮಾಡ್ಬೇಕು ಅಂತೇನಿಲ್ಲ. ಎಕ್ಸ್ಟ್ರಾ ಈಸ್ ಆಲ್ವೇಸ್ ವೆರಿ ಗುಡ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಮಿನಿಮಮ್ 3-4 ಲೆಗ್ ಅನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂತ ಹೋಗಿ. ನೀವು ಅನ್ಬಿಲಿಯಬಲ್ 3 ಲೆಗ್ ಅಲ್ಲಿ ಎಷ್ಟು ಹಣ ಸಂಪಾದನೆ ಮಾಡ್ತೀರಾ ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ನಾವಂತೂ ಅದಕ್ಕೆ ತುಂಬಾ ಒತ್ತು ಕೊಡ್ತಾ ಇದೀವಿ. ಅಂಡ್ ಮೊದ್ಲೆಲ್ಲ ನಾವೆಲ್ಲ 14 ಲೆಗ್ ಅನ್ನ ಮಾಡಿದೀವಿ, 16 ಲೆಗ್ ಮಾಡಿದೀವಿ. ಒಂದ್ ಕಾಲದಲ್ಲಿ 25 ಲೆಗ್ ವರ್ಕ್ ಮಾಡಿದ್ವಿ ನಾವು 15 ವರ್ಷ ಕೆಳಗೆ. ಈಗ ನಿಮಗೆ ಸಿಂಪಲ್ ಆಗಿ 3 ಲೆಗ್ದು ನಾವು ನಿಮಗೆ ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ಎಷ್ಟು ಕುಣಿದಾಡ್ಬೇಕು ಅಂತ ನೀವೆಲ್ಲರೂ ಕೂಡ, ಎಷ್ಟು ಎಕ್ಸೈಟ್ಮೆಂಟ್ ಆಗ್ಬೇಕು. ನಿಜವಾಗ್ಲೂ ಪುಣ್ಯ ಮಾಡಿದೀರ ನೀವೆಲ್ಲರೂ. ಆ 3 ಮಾಡ್ಲಿಕ್ಕೂ ನನಗೇನು ಒದ್ದಾಟ ಆಗ್ತಿದೆ ಅಂತ ಹೇಳಿದ್ರೆ ಐ ಡೋಂಟ್ ನೋ ವಾಟ್ ಟು ಟೆಲ್. ಏನ್ ಹೇಳ್ಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ. ಖಂಡಿತ ಸಾಧ್ಯ ಇದೆ ನಿಮಗೆ. ಸೊ
3 ಅಲ್ಲ 30 ಮಾಡೋಷ್ಟು ಕೆಪಾಸಿಟಿ ಇದೆ. ಆದ್ರೆ ಎಲ್ರಿಗೂ ಎಂಪವರ್ ಮಾಡ್ತಾ ಹೋಗಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಉದ್ದೇಶ ಇಟ್ಕೊಳ್ಳಿ. ಅಪ್ರೋಚ್ ಮಾಡುವಾಗ ಸೇವಾ ಮನೋಭಾವನೆ ಇರಬೇಕು ನಿಮ್ಮಲ್ಲಿ. ನಾನೇನ್ ಅಪ್ರೋಚ್ ಮಾಡ್ತಾ ಇದ್ದೀನಿ, ಅತ್ಯುತ್ತಮ ಆರೋಗ್ಯ ಪಡಿತಾರೆ, ಇವರು ಖುಷಿಯಾಗಿರ್ತಾರೆ, ಇವರು ಸಾಲ ತೀರಿಸ್ಕೋತಾರೆ, ಇವರು ಲೀಡರ್ ಆಗ್ತಾರೆ, ನಮ್ಮ ದೇಶಕ್ಕೆ ಕಾಣಿಕೆ ಕೊಡ್ತಾರೆ, ಎಷ್ಟೋ ಜನಗಳು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತಾರೆ. ಇವರು ನಮ್ಮ ದೇಶದಲ್ಲಿ ಅತ್ಯುತ್ತಮ ಸೇವೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ಆಗ್ತಾರೆ, ಇವ್ರು ಬಿಸ್ನೆಸ್ ಟೈಕೂನ್ ಆಗ್ತಾರೆ, ಇವ್ರು ಟ್ರೈನರ್ ಆಗ್ತಾರೆ. ಇವ್ರ ಜೀವನದಲ್ಲಿ ಅವರ ಕ್ವಾಲಿಟಿ ಹೊರಗಡೆ ತೆಗಿತಾರೆ. ಇವ್ರು ಟೈಮ್ ವೇಸ್ಟ್ ಮಾಡೋದಿಲ್ಲ, ಟೈಮ್ ಪಾಸ್ ಮಾಡೋದಿಲ್ಲ. ಇವರು ಗುರ್ತಿಸ್ಕೋತಾರೆ. ಈ ಒಂದು ಬಿಸ್ನೆಸ್ ಮುಖಾಂತರ ಎಷ್ಟೋ ಜನ, ಎಷ್ಟೋ ಫ್ಯಾಮಿಲಿ ಲೈಫ್ ಅನ್ನು ಉದ್ಧಾರ ಮಾಡ್ತಾರೆ. ಈ ತರ ಒಂದು ಫೀಲಿಂಗ್ ಹಿಡ್ಕೊಂಡು ಅವರಿಗೆ ಹೈ ಲೆವೆಲ್ ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ, ಗೌರವ ಕೊಡೋದ್ರ ಮುಖಾಂತರ, ಅವ್ರ ಬಗ್ಗೆ ವಿಜುವಲೈಸ್ ಮಾಡೋದ್ರ ಮುಖಾಂತರ, ಅವರಿಗೆ ಎಂಪವರ್ ಮಾಡೋದ್ರ ಮುಖಾಂತರ ನೀವೆಲ್ಲರೂ ಕೂಡ ಡೆಫಿನೆಟ್ಲಿ ಅವರ ಜೀವನಕ್ಕೆ ಬೆಳಕಾಗ್ಬೇಕು. ನೀವೆಲ್ಲರೂ ಲೈಟ್ ಹೌಸ್ ಆಗ್ಬೇಕು. ಸಮುದ್ರದಲ್ಲಿ ಲೈಟ್ ಹೌಸ್ ಇರ್ತದೆ. ಆ ಲೈಟ್ ಹೌಸ್ ನೋಡ್ಬಿಟ್ಟು ಆ ಹಡಗುಗಳು ಬಂದು ದಡ ಸೇರ್ತವೆ. ಆ ತರ ನೀವು ಲೈಟ್ ಹೌಸ್ ಆಗ್ಬೇಕಾಗತ್ತೆ. ಎಷ್ಟು ಜನಕ್ಕೆ ನೀವು ಸ್ಫೂರ್ತಿ ಆಗ್ತೀರಾ ಅಂತ ನೀವು ಡಿಸೈಡ್ ಮಾಡ್ಬೇಕಾಗಿದೆ. ಎಲ್ಲರದು ಸ್ಟೋರಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆ ಸ್ಟೋರಿ ಏನಾಗಿರ್ಬೇಕು? ಕೆಲವೊಂದು ಸ್ಟೋರಿ ಕೆಟ್ಟದಾಗಿರ್ತದೆ, ಕೆಲವೊಂದು ಸ್ಟೋರಿ ಆರ್ಡಿನರಿ ಆಗಿರ್ತದೆ, ಕೆಲವೊಂದು ಸ್ಟೋರಿ ಸೂಪರ್ ಹಿಟ್ ಆಗಿರುತ್ತೆ. ನಿಮ್ಮ ಸ್ಟೋರಿ ಸೂಪರ್ ಹಿಟ್ ಆಗಿದ್ಯಾ ಅನ್ನೋದನ್ನ ನೀವು ಪ್ರಶ್ನೆ ಹಾಕೊಳ್ಳಿ. ಹುಟ್ಟು ದರಿದ್ರ ಆಗಿದ್ರು ಪರವಾಗಿಲ್ಲ, ಸಾವು ಚರಿತ್ರೆ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರದು ಸ್ಟೋರಿ ಸಾಯೋಗಿಂತ ಮುಂಚೆ ಆ ವ್ಯಕ್ತಿ ಹೆಂಗ್ ಬದುಕಿದ, ಹೆಂಗೆ ಅವನು ಸಾಧನೆ ಮಾಡಿದಾನೆ ಅಥವಾ ಆರ್ಡಿನರಿ ಆಗಿದ್ನ ಅಂತ ಹೇಳಿ ಆ ಆ ವ್ಯಕ್ತಿ ಬಗ್ಗೆ ಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಹುಟ್ಟಿದ್ದು ಗೊತ್ತಾಗ್ಲಿಲ್ಲ, ಸತ್ತಿದ್ದು ಗೊತ್ತಾಗ್ಲಿಲ್ಲ. ಆಯಾರಾಮ್ ಗಯಾರಾಮ್ ಆಗ್ಬೇಕಾ ಅಥವಾ ಒಂದು ಛಾಪನ ಮೂಡಿಸ್ಬೇಕಾ? ಯಾವ ತರ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು, ಯಾವ ತರ ನನ್ನ ಸೇವೆ ಇರಬೇಕು ಅಂದ್ರೆ, ಓಕೆ, ಯಾವ ತರ ಭಗತ್ ಸಿಂಗ್, ಒಂದು ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಸುರೇಖಾ ಭಾರ್ಗವ್ ಮೇಡಮ್, ಮಂಜುನಾಥ್ ಶೆಟ್ಟಿ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ಈ ತರದ ಅಪರೂಪದ ಸಾಧನೆ ಮಾಡಿದ್ದೆ ಅದಲ್ಲಿ ಇಡೀ ಜಗತ್ತು ನಿಮಗೆ ಸ್ವಲ್ಪ ಹೊಡಿತಾ ಇರ್ತದೆ. ಹಾಗಾಗಿ ಸ್ನೇಹಿತರೆ, ಹೊರಗಡೆ ಫೀಲ್ಡ್ ಅಲ್ಲಿ ಸೆಲೆಬ್ರಿಟಿ ಆಗಕ್ಕೆ ಆಗಿಲ್ಲ, ಬಿಸ್ನೆಸ್ ಟೈಕೂನ್ ಆಗ್ಲಿಕ್ಕೆ ಆಗಿಲ್ಲ, IAS ಆಫೀಸರ್ ಆಗಕ್ಕೆ ಆಗಿಲ್ಲ, ಮಿನಿಸ್ಟರ್ ಆಗಕ್ಕೆ ಆಗಿಲ್ಲ. ಬಟ್ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ಆ ಎಲ್ಲಾ ಪ್ರೊಫೆಷನ್ ಹೇಳಿದ್ನಲ್ಲ, ಅವರಿಗೆ ಇನ್ಸ್ಪಿರೇಷನ್ ಆಗೋ ತರ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಮಾಜದ ಅವಿಭಾಜ್ಯ ಅಂಗವಾಗಿ ನಾವೆಲ್ಲರೂ ಸಮಾಜ ಸುಧಾರಕ ಆಗ್ಲಿಕ್ಕೆ ನಮಗೆ ಅವಕಾಶ ಇದೆ. ಬಿಸ್ನೆಸ್ ಮಾಡೋದ್ರ ಜೊತೆಗೆ, ಸೇವೆ ಮಾಡೋದ್ರ ಜೊತೆಗೆ. ಸೊ ಹಾಗಾಗಿ ನಮ್ಮ ಸ್ಟೋರಿ ಏನಾಗಿರ್ಬೇಕು ಅನ್ನೋದು ನೀವೆಲ್ಲರೂ ಕೂಡ ಡಿಸೈಡ್ ಮಾಡ್ಬೇಕು. ಅದು ಬರೀ ಕತೆ ಆಗೋದಲ್ಲ, ದಂತಕತೆ ಆಗ್ಬೇಕು. ಯಾವ ತರ ತುಂಬಾ ಜನ ಇದ್ದಾರೆ ದಂತಕಥೆಗಳು, ಆ ತರ ನೀವ್ ಆಗ್ಬೇಕಾ? ಎಷ್ಟು ಜನ ನಿಮ್ಮ ಸ್ಟೋರಿನ ಇನ್ಸ್ಪೈರ್ ಆಗ್ತಿದ್ದಾರೆ, ಎಷ್ಟು ಜನ ನಿಮ್ ಸ್ಟೋರಿ ತಿಳ್ಕೊಬೇಕು, ನಿಮ್ಮ ಸಕ್ಸಸ್ ಸ್ಟೋರಿ ಕೇಳ್ಬೇಕು ಅಂತ ಉತ್ಸುಕರಾಗಿದ್ದಾರೆ. ನಿಮ್ ಸ್ಟೋರಿ ಏನು ಅಂತ ಕೇಳಿದ್ರೆ ನಿಮಗೆ ಉತ್ತರ ಇದೆಯಾ? ನಿಮ್ ಸ್ಟೋರಿ, ನಿಮ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ಬೇಕು ಅಂತ ಹೊರಟ್ರೆ ಇಂಟ್ರಡಕ್ಷನ್ ಕೊಡೋರಿಗೆ ಟಫ್ ಆಗ್ಬೇಕು. ಯಾವ ಶಬ್ದದಿಂದ ವರ್ಣನೆ ಮಾಡ್ಲಪ್ಪ ಇವ್ರನ್ನ, ಯಾವ್ದ್ರ ಬಗ್ಗೆ ಇವ್ರು ಸಾಧನೆ ಬಗ್ಗೆ ವರ್ಣನೆ ಮಾಡ್ಲಿ ಅಂತೇಳಿ ಆ ತರದ ಸಾಧನೆ ಮಾಡ್ಬೇಕಾಗಿದೆ. ಅದು ಬಿಟ್ಟು ಯಾರೋ ಟಾಮ್ ಡಿಕ್ ಅಂಡ್ ಹ್ಯಾರಿ ತರ, ರಾಮಣ್ಣ ಶ್ಯಾಮಣ್ಣ ಕಾಮಣ್ಣ ಭೀಮಣ್ಣ ತರ ಬದುಕಿ ಸತ್ತೋಗೋದಲ್ಲ. ಜೀವನಕ್ಕೆ ಒಂದು ಅರ್ಥ ಇರಬೇಕು, ಜೀವನ ಸಾರ್ಥಕ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಮೋದಿ ಕೇರಳ ಇರೋದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಅದೃಷ್ಟ. ನಾನು ಯಾವತ್ತು ನಮ್ಮ ಗುರುಗಳಿಗೆ, ನಮ್ಮ ಅವಕಾಶ ಕೊಟ್ಟಿರೋರಿಗೆ, ಸಮೀರ್ ಸರ್ಗೆ, ಫಿಲಿಪ್ ಸಾರ್, ನೀನಾ ಮೇಡಮ್, ಸುರೇಖಾ ಮೇಡಮ್, ಅವರೆಲ್ಲರೂ ನಮ್ಗೆ ದೇವ್ರ ಸಮಾನ. ಓಕೆ, ನಮ್ಮ ತಂದೆ ತಾಯಿಗಳು ಯಾವ ತರ ನಮ್ಗೆ ಸರ್ವಶ್ರೇಷ್ಠನೋ ಆ ತರ ನಮಗೆ ಮನೆ ದೇವ್ರು ಇದ್ದಂಗೆ. ಹಾಗಾಗಿ ನಿಮ್ಮ ಲೀಡರ್ಗಳಿಗೆ ನೀವು ರೆಸ್ಪೆಕ್ಟ್ ಕೊಡಿ. ಅಂಡ್ 8 ಪಾಯಿಂಟ್ ಏನಿದೆ ಮಿಸ್ ಮಾಡಕ್ ಹೋಗ್ಬೇಡಿ. ಈ 8 ಪಾಯಿಂಟ್ ಅನ್ನ ರೆಡಿ ಆಗ್ಲಿಕ್ಕೆ ನೀವು ಕಾಯೋದ್ ಬೇಕಾಗಿಲ್ಲ. ಪ್ರತಿಯೊಂದನ್ನು ಕೂಡ ನೀವು ಫಾಲೋ ಮಾಡ್ಲೇಬೇಕು. ಇವತ್ತಿನ ಟ್ರೈನಿಂಗ್ ತುಂಬಾ ವ್ಯಾಲ್ಯೂ ಆಡ್ ಆಗಿದೆ ಅನ್ಕೊಂಡಿದ್ದೀನಿ. ಪ್ರತಿ ಸೋಮವಾರ ನಾನು ನಿಮ್ ಜೊತೆಗೆ ಬರ್ತಾ ಇದ್ದೀನಿ. ಅಂಡ್ ಇದುವರೆಗೂ ಎಷ್ಟೋ ವಿಡಿಯೋ ಇದೆ, 600-700 ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ, ಫ್ರೀಯಾಗಿ ಸಿಗ್ತಾ ಇದೆ. ಒಂದೊಂದು ವಿಡಿಯೋ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರ್ಯಾರಿಗೆ ಯಾವ್ದು ಬೇಕು ಅಂತ ಗೊತ್ತಿಲ್ಲ. ನೀವು ಫಾರ್ವರ್ಡ್ ಮಾಡ್ತಾ ಹೋಗಿ. ಎಷ್ಟೋ ಜನ ಟಾಪ್ ಲೀಡರ್ಗಳು ಈ ವಿಡಿಯೋಗಳನ್ನ ಅವರವರ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ಫಿಸಿಕಲ್ ಆಗಿ ಅಥವಾ ಅವರು ಝೂಮ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ರೆಸ್ಪಾನ್ಸ್ ನನಗೆ ಕೊಡ್ತಾ ಇದ್ದಾರೆ, ನನಗೆ ಖುಷಿ ಆಗ್ತಾ ಇದೆ. ಸೊ ಸಣ್ಣದಾಗಿ ನಾನು ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಜ್ಞಾನನ ಅರ್ಪಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸ್ನೇಹಿತರೆ, ಸೊ ಇನ್ನೇನು ನೆಕ್ಸ್ಟ್ 9 days 10 days ಅಲ್ಲಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸಮೀರ್ ಸರ್ ಜೊತೆ 3 ದಿನ ಇರ್ತೀವಿ. ಅವರ ಒಂದು ಫಾರ್ಮ್ ಹೌಸ್ ಅಲ್ಲಿ ಟಾಪ್ 100 ರ್ಯಾಂಕ್ ಲೀಡರ್ ನ ಇನ್ವೈಟ್ ಮಾಡಿದ್ದಾರೆ. 3 ದಿನ ಅದ್ದೂರಿಯಾಗಿ ಸ್ವರ್ಗದಲ್ಲಿ ಇರ್ತೀವಿ ನಾವು, ಎಲ್ಲ ತಿಳ್ಕೊಂಡು ಬರ್ತೀವಿ. ಸೊ ಗೆಟ್ ರೆಡಿ. ನಿಮ್ಗೊಂದು ಡೇಟ್ ಬರುತ್ತೆ ಇಮಿಡಿಯೇಟ್ಲಿ ಮಂತ್ ಎಂಡ್ ಅಲ್ಲಿ. ಆ ಡೇಟ್ ನಾನು ಹೇಳಲ್ಲ ನಿಮಗೆ. ದೊಡ್ಡ ಹಬ್ಬ ಇದೆ ಮೋದಿ ಕೇರಳಿ. ನಿಮ್ಮ ಲೀಡರ್ ಇಂದ ಇನ್ನೂ ಪಬ್ಲಿಕ್ ಹೋಗಿಲ್ಲ ಮೆಸೇಜ್. ನೀವೆಲ್ಲರೂ ಕೂಡ ಅದನ್ನ ಸ್ವೀಕರಿಸಲಿಕ್ಕೆ ರೆಡಿ ಆಗ್ತೀರಾ, ಗುಡ್ ನ್ಯೂಸ್ ನ. ಓಕೆ, ಸೊ ಖಂಡಿತ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡ್ಕೊಂತ ಹೋಗಿ, ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗಿ, ನಿಮ್ ಲೀಡರ್ ಮಾಡ್ತಕ್ಕಂಥ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗಿ. ನಿಮ್ಗೆ ಏನ್ ತಗೊಳಕಾಯ್ತು ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಡಿ. ಓಕೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಶೇರ್ ಮಾಡಿ. ನಿಮ್ಗೆ ಏನ್ ತಗೊಳಕಾಯ್ತು, ಏನ್ ಟೇಕ್ ಅವೇ ಇದೆ ಇವತ್ತು, ಏನ್ ಹಾರ್ಟ್ ಟಚ್ ಆಯ್ತು ಅಂತೇಳಿ. ಸೊ ಅದೇ ತರ ಕಲಿಕೆ ಯಾವತ್ತು ಕೂಡ ನಿರಂತರವಾಗಿರ್ಲಿ, ಶಾಶ್ವತವಾಗಿರ್ಲಿ.